ಈ ಚುನಾವಣೆ ಜಿಗ್ಜಣಗಿ ಅವರನ್ನ ಸೋಲಿಸಬೇಕು, ರಾಜುನ ಗೆಲ್ಲಿಸಬೇಕು ಎನ್ನುವ ಎರಡು ಕಾರಣಕ್ಕಾಗಿ ಅಲ್ಲ. ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕೇ ಬೇಡವೇ ಅದನ್ನು ತೀರ್ಮಾನ ಮಾಡುವಂಥ ಚುನಾವಣೆ ಇದಾಗಿದೆ ಎಂದು ಸಚಿವ ಎಚ್.ಸಿ. ಮಹದೇವ್ ಹೇಳಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದ ಅಂಗವಾಗಿ ಜರುಗಿದ ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಗ್ಜಣಗಿ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ 3 ಬಾರಿ ಹಾಗೂ ಬೆಳಗಾವಿ ಕ್ಷೇತ್ರದಿಂದ 3 ಬಾರಿ ಒಟ್ಟು 6 ಬಾರಿ ಗೆದ್ದಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯದ ಸಮಸ್ಯೆಗಳ ಕುರಿತು ಏನು ಮಾತನಾಡಿದ್ದಾರೆ ಒಮ್ಮೆ ನೋಡಿ. ಜಿಲ್ಲೆಯ ಎಲ್ಲ ನಾಯಕರು ಸೇರಿಕೊಂಡು ಒಮ್ಮತದ ಅಭ್ಯರ್ಥಿಯಾಗಿ ರಾಜು ಆಲ್ಗೂರ್ ಅವರನ್ನ ನಿಲ್ಲಿಸಿದ್ದಾರೆ. ಈ ಚುನಾವಣೆ ಜಿಗ್ಜಣಗಿಯನ್ನು ಸೋಲಿಸಬೇಕು, ರಾಜುನ ಗೆಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲ. ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕೇ ಬೇಡವೇ, ಸಂವಿಧಾನ ಅಸ್ತಿತ್ವ ಇರಬೇಕೇ ಬೇಡವೇ ಅದನ್ನು ತೀರ್ಮಾನ ಮಾಡುವಂಥ ಚುನಾವಣೆ ಇದಾಗಿದೆ. ಸಿಬಿಐ, ಇಡಿ, ಸಿಬಿಸಿ ಸಂಸ್ಥೆಗಳನ್ನು ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ತನ್ನ ರಾಜಕೀಯ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡಿದೆ. ಯಾರು ಮಾತನಾಡಬಾರದು ಎನ್ನುವ ರೀತಿಯಲ್ಲಿ ಮೋದಿಯವರ ಸರ್ಕಾರ ನಡೆಯುತ್ತಿದೆ. ರಾತ್ರೋರಾತ್ರಿ ಜನ ವಿರೋಧಿ ಕಾನೂನುಗಳನ್ನು ಮಾಡುತ್ತಿದ್ದಾರೆ. ಸರ್ವಾಧಿಕಾರಿ ಧೋರಣೆಯ ಆಡಳಿತ ಮಾಡುತ್ತಿದ್ದಾರೆ. ಎಪಿಎಂಸಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಬಂಡವಾಳಶಾಹಿಗಳ ಕೈಯಲ್ಲಿ ಕೊಟ್ಟಿದ್ದಾರೆ. ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಾಯವಿದೆ. ಧರ್ಮ ಆಧಾರಿತ ರಾಷ್ಟ್ರ ನಿರ್ಮಾಣದ ಗುರಿ ಬಿಜೆಪಿ ಪಕ್ಷದ್ದಾಗಿದೆ. ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. 5,58,000 ಕೋಟಿ ಸಾಲವನ್ನು 2,41,000 ಕೋಟಿ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಸಾಲ ಅನ್ನುವುದು ಅತ್ಯಂತ ನಿಕೃಷ್ಟವಾದ ಬದುಕು. ಬಿಜೆಪಿ ಇದನ್ನು ಮಾಡುತ್ತಿದೆ. ಮೋದಿಯವರು ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿದ್ದಾರೆ. 40% ಕಮಿಷನ್ನಿಂದ ಮನೆಗೆ ಹೋದರು. ಮೋದಿಯವರು ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಂದು ಮಾತನಾಡಿದರು. ಬಿಜಾಪುರ ಲೋಕಸಭೆಯನ್ನು ಪ್ರತಿನಿಧಿಸಲಿಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ರಾಜು ಆಲ್ಗೂರ್ ಅವರು ಮತ್ತು ಜಿಗ್ಜಣಗಿಯವರ ನಡುವೆ ಅಂತ. ಜಿಗ್ಜಣಗಿಯವರು ಬಿಜೆಪಿಯಿಂದ ಬಿಜಾಪುರದಿಂದ 3 ಸಾರಿ ಗೆದ್ದಿದ್ದಾರೆ. ಬೆಳಗಾವಿಯಿಂದ 3 ಸಾರಿ ಗೆದ್ದಿದ್ದಾರೆ. ಒಟ್ಟು ಎಷ್ಟು ಸಾರಿ ಗೆದ್ದಿದ್ದಾರೆ? 6 ಸಾರಿ ಗೆದ್ದಿದ್ದಾರೆ. 6 ಸಾರಿ ಗೆದ್ದು ಅವರು ಏನೇನು ಮಾಡಿದ್ದಾರೆ ಅನ್ನೋ ಲಿಸ್ಟನ್ನು ಒಂದ್ಸರಿ ನೋಡ್ಬೇಕು ಜನ. ಪಾರ್ಲಿಮೆಂಟಲ್ಲಿ ಕರ್ನಾಟಕದ ರಾಜ್ಯದ ಸಮಸ್ಯೆಗಳು, ಕೇಂದ್ರ ಸರ್ಕಾರದಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಪೆಂಡಿಂಗ್ ಇದ್ದಾವೆ ಅಂತ ಹೇಳಿ ಅವರು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ರಾಜು ಬಳ್ಳೊಳ್ಳಿ ಮತಕ್ಷೇತ್ರದಿಂದ 2 ಸಾರಿ ಅಸೆಂಬ್ಲಿಗೆ ನಿಲ್ಲಿಲ್ಲ. ಈ ಸಾರಿ ಬಿಜಾಪುರ ಜಿಲ್ಲೆ ಎಲ್ಲ ನಾಯಕರು ಸೇರಿ ಒಮ್ಮತದಿಂದ ಅವರನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಜನಗಳಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಈ ಚುನಾವಣೆ ರಾಜುನ ಗೆಲ್ಲಿಸಬೇಕು, ಜಿಗ್ಜಣಗಿಯನ್ನು ಸೋಲಿಸಬೇಕು ಅನ್ನೋ 2 ಕಾರಣಕ್ಕೆ ಸೀಮಿತವಾಗಿರುವ ಚುನಾವಣೆ ಅಲ್ಲ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕೇ ಬೇಡವೇ, ಸಂವಿಧಾನದ ಅಸ್ತಿತ್ವ ಇರಬೇಕೇ ಬೇಡವೇ ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಚುನಾವಣೆ ಇದು. ಪ್ರಜಾಪ್ರಭುತ್ವ ಏನಾಗಿದೆ? ಸರ್ಕಾರ ನಡೀತಾ ಇಲ್ವಾ? ಏನು ತೊಂದರೆ ಆಗಿದೆ ಅಂತ ಕೆಲವರು ಪ್ರಶ್ನೆ ಮಾಡಬಹುದು. ನೀವು ನೋಡಿ, ದೇಶದ ಆಡಳಿತ ವ್ಯವಸ್ಥೆಯನ್ನ, ಪಾರದರ್ಶಕ ಆಡಳಿತವನ್ನ, ಸಂಪನ್ಮೂಲದ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಕೆಲವು ಸಂಸ್ಥೆಗಳನ್ನು ಸ್ವಾಯತ್ತ ಸಂಸ್ಥೆಗಳಾಗಿ ರಚನೆ ಮಾಡಿದ್ದಾವೆ. ಟ್ಯಾಕ್ಸ್, ಸಿಬಿಐ, ಇಡಿ, ಸಿಬಿಸಿ ಇವು ಸಂವಿಧಾನದಲ್ಲಿ ರಚನೆಯಾದಂಥ ಸ್ವಾಯತ್ತ ಸಂಸ್ಥೆಗಳು. ಯಾರ ಕೈ ಕೆಳಗೂ ಇರಬಾರ್ದು, ಯಾರ ಅಧೀನದಲ್ಲೂ ಇರಬಹುದು, ಯಾವ ಪಕ್ಷದ ಪ್ರಭಾವಕ್ಕೂ ಒಳಗಾಗದೆ ಜನರ ಹಿತ ಮತ್ತು ದೇಶದ ಹಿತಕ್ಕೋಸ್ಕರ ಕೆಲಸ ಮಾಡಬೇಕಾದಂಥ ಸಂಸ್ಥೆಗಳು.
ಈ ಸಂಸ್ಥೆಗಳನ್ನು ಬಿಜೆಪಿ ಸರ್ಕಾರ, ಮೋದಿಯವರ ಸರ್ಕಾರ, ಅಮಿತ್ ಶಾ ಅವರ ಸರ್ಕಾರ ತನ್ನ ರಾಜಕೀಯ ಕೈಗೊಂಬೆಯನ್ನು ಮಾಡಿ ರಾಜಕೀಯ ಎದುರಾಳಿಗಳನ್ನ ಅವರ ವಿರುದ್ಧ ಮಾತಾಡಿದ್ರೆ, ಟೀಕೆ ಮಾಡಿದ್ರೆ ಮಾಧ್ಯಮವನ್ನು ಸೇರಿಸಿ ಯಾರನ್ನು ಬಿಡದೆ ಜೈಲಿಗೆ ಹಾಕುವಂತ ಕೆಲಸನ ಮಾಡ್ತಾ ಇದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಕ್ಕಾದಂಥ ಸಂಸ್ಥೆಗಳು ಇದು ಪ್ರಜಾಪ್ರಭುತ್ವವನ್ನು ಕುತ್ತಿಗೆ ಎಸಗುವ ಕೆಲಸ. ಯಾರು ಮಾತಾಡಬಾರದು, ಪ್ರಶ್ನೆ ಮಾಡಬಾರ್ದು, ತಪ್ಪು ಅಂತ ಹೇಳಬಾರ್ದು ಅನ್ನುವ ರೀತಿಯಲ್ಲಿ ಮೋದಿಯವರ ಸರ್ಕಾರ ನಡೀತಾ ಇದ್ದಾರೆ. ರಚನೆ ಕಾನೂನುಗಳನ್ನು ಮಾಡುವಾಗ ಒಂದು ಕಾನೂನು ಮಾಡಿದ್ರೆ ನಮ್ಮ ದೇಶದ ಜನರ ಸಮಸ್ಯೆಗಳೇನು, ಈ ಕಾನೂನಿನಿಂದ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಇದರ ಉಪಯೋಗ ಏನು ಒಂದನ್ನು ಚರ್ಚೆ ಮಾಡದೆ ರಾತ್ರೋರಾತ್ರಿ ಜನ ವಿರೋಧಿಯಾದಂಥ ಕಾನೂನುಗಳನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟರಿ ಡೆಮಾಕ್ರಸಿ ಸರ್ವಾಧಿಕಾರಿಯ ನಿರ್ಣಯಕ್ಕೆ ಹೋಲ್ತಾ ಇದೆ. ಡಿಕ್ಟಟೋರಿಯಲ್ ಅಡ್ಮಿನಿಸ್ಟ್ರೇಷನ್, ಸರ್ವಾಧಿಕಾರಿ ಧೋರಣೆ ಆಡಳಿತ ಅದಕ್ಕೆ ಹೋಗ್ತಾ ಇದೆ, ನಾಶ ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ APMC ಕಾಯ್ದೆ. ಯಾವ ರೈತರನ್ನು ಕೇಳಲಿಲ್ಲ, ಯಾವ ಜನರ ಅಭಿಪ್ರಾಯ ಕೇಳಲಿಲ್ಲ. ಕಾನೂನುಗಳು ಮಾಡೋದು, ಸಂವಿಧಾನ ಇರೋದು ದೇಶದ ಜನರಿಗೆ ಏನು ಅನುಕೂಲ ಮಾಡಬೇಕು ಅನ್ನತಕ್ಕಂಥ ಕಾನೂನುಗಳನ್ನು ಮಾಡೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿರ್ತೀರಿ. ಸರ್ಕಾರದ ಅಧೀನದಲ್ಲಿದ್ದಂಥ APMC ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಬಂಡವಾಳಶಾಹಿಗಳ ಹಿಡಿತಕ್ಕೆ APMCಗಳನ್ನು ಕೊಟ್ಟಿದ್ದಾರೆ. ಬೆಳೆದ ಬೆಳೆಗೆ ಅವರು ಕೇಳಿದಂಥ ಬೆಲೆಗೆ ಆ ಬೆಳೆಯನ್ನು ಕೊಟ್ಟಷ್ಟು ದುಡ್ಡನ್ನ ಇಸ್ಕೊಂಡು ಬರಬೇಕು. ಇದು ನಡೆಯಲ್ವಾ? ಬಿಜೆಪಿಯವರು, ಮೋದಿಯವರು ಏನ್ ಹೇಳ್ತಾರೆ, ಈ ದೇಶದಲ್ಲಿ ಕಾಂಗ್ರೆಸ್ಸು ಯಾವ ರಾಜ್ಯದಲ್ಲಿ ಇರಬಾರ್ದು ಅಂತ ಸಂಪೂರ್ಣ ನಾಶ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇಲ್ವೋ? ಎಲ್ಲೋ ಕಾಂಗ್ರೆಸ್ ಇರಬಾರ್ದು. ಅದರ ಅರ್ಥ ಏನು? ವಿರೋಧ ಪಕ್ಷ ಇಲ್ಲದೆ ಇದ್ರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಎಲ್ಲಿ ಕೆಲಸ ಮಾಡಕ್ ಸಾಧ್ಯ? ವಾಕ್ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ ಪತ್ರಿಕೆಗಳು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋದು ಹೇಗೆ? ಈ ಎಲ್ಲ ಸಂಸ್ಥೆಗಳನ್ನ ನಾಶ ಮಾಡುವ ಉದ್ದೇಶ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರಿ ಆಡಳಿತವನ್ನು ತರತಕ್ಕಂಥ ಪ್ರಯತ್ನಗಳು. ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಇನ್ನು ಸಂವಿಧಾನ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಎಲ್ಲ ಮಾತಾಡ್ತಾರೆ ಈಗ ಎಲ್ಲ ರಾಜಕೀಯ ಪಕ್ಷಗಳು. ಕರ್ನಾಟಕ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಮಾಡಿದ ಮೇಲೆ ದೇಶದ ಎಲ್ಲ ನಾಯಕರು, ಎಲ್ಲ ಮುಖಂಡರು, ಎಲ್ಲ ಪಾರ್ಟಿಗಳು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮಾತು ಬಿಟ್ಟು ಏನೂ ಮಾತಾಡಕ್ಕೆ ಅವಕಾಶ ಇಲ್ಲ. ಕಾರಣ ದೇಶದ ಜನರ ಜೀವನ, ಹಕ್ಕು, ಬದುಕು, ಸೌಹಾರ್ದತೆ, ಸಮಾನ ಅವಕಾಶಗಳು ಸಂವಿಧಾನದಲ್ಲಿ ಇದೆ ಅಂತ ತಿಳಿಸೋದನ್ನ ಇಡೀ ದೇಶದಲ್ಲಿ 75 ವರ್ಷಗಳಿಗೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಮಾಡ್ತು, HC ಮಾದೇವಪ್ಪ ಮಾಡ್ದ. ಹೇಳ್ತಾರೆ, ನಾನು ಬದುಕಿರೋ ತನಕ ಸಂವಿಧಾನನ ಮುಟ್ಟಕ್ ಬಿಡಲ್ಲ ಅಂತೇಳಿ ನೀವು ಹೇಳ್ತಾ ಇದ್ದೀರಲ್ಲ. ಒನ್ ವೋಟ್, ಒನ್ ಎಲೆಕ್ಷನ್, ಒನ್ ನೇಷನ್ ಸಂವಿಧಾನದಲ್ಲಿ ಹೇಳಿದ್ದಾರೆ. ಒನ್ ವೋಟ್, ಒನ್ ಎಲೆಕ್ಷನ್, ಒನ್ ನೇಷನ್ ಎಲ್ಲಿ ಹೇಳಿದ್ದಾರೆ? ಪಂಚಾಯತ್ಗೆ ಅಲ್ಲಿಯ ಸ್ಥಿತಿಗತಿಗಳು ಚುನಾವಣೆ ನಡೀತವೆ, ತಾಲೂಕ್ ಪಂಚಾಯತ್ಗೆ ಅಲ್ಲಿಯ ಸ್ಥಿತಿಗತಿಗಳಾಗ್ತವೆ, ZPಗೆ ಆಗ್ತವೆ, ನಗರಸಭೆ ಪುರಸಭೆಗಾಗತ್ತೆ, ಅಸೆಂಬ್ಲಿಗಾಗ್ತವೆ. ಸಂವಿಧಾನದಲ್ಲಿ ಇರದೇ ಇರತಕ್ಕಂಥ ಪ್ರಜಾಸತ್ತಾತ್ಮಕ ನಿಲುವುಗಳನ್ನ ನೀವು ಹೇಗೆ ತೀರ್ಮಾನ ಮಾಡ್ತೀರಿ? ನಿಮಗೆ ಏನು ಅಧಿಕಾರ ಇದೆ?
ಇದರ ಉದ್ದೇಶ ಹುನ್ನಾರ ಏನು? ನೀವು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದೀರಿ, ಸಂವಿಧಾನ ವಿರೋಧಿ ಆಗೋದಕ್ಕೆ ನಿದರ್ಶನಗಳು. ಅವರ ಉದ್ದೇಶ ಗುರಿ ಏನು? ಧರ್ಮ ಆಧಾರಿತ ರಾಷ್ಟ್ರದ ನಿರ್ಮಾಣ, ಧರ್ಮ ಆಧಾರಿತ ದೇಶದ ನಿರ್ಮಾಣ. ನಮ್ಮ ದೇಶದಲ್ಲಿ ಎಷ್ಟು ಧರ್ಮಗಳಿದ್ದಾವೆ? ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ, ಅನೇಕ ಧರ್ಮಗಳಿದ್ದಾವೆ. ಸಂವಿಧಾನದಲ್ಲಿ ಸಮನಾಗಿ ಆಚಾರ ವಿಚಾರಗಳನ್ನು, ಅಭಿವ್ಯಕ್ತಿಯನ್ನು ಹೊಂದಿದ್ದಾವೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ದೇಶದಲ್ಲಿ ಒಂದು ಧರ್ಮದ ರಾಷ್ಟ್ರದ ಬಿಜೆಪಿಯ ಪರಿಕಲ್ಪನೆ ಸಂವಿಧಾನವನ್ನು ಬದಲಾವಣೆ ಮಾಡುವ ಹುನ್ನಾರ. RSS ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ. ಸ್ವತಂತ್ರ ಹೋರಾಟ ಮಾಡಿದಾಗ ಕಮ್ಯುನಲ್ ಹಾರ್ಮನಿ, ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು, ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು, ದೇಶೀಯ ಪದ್ಧತಿ ಕೃಷಿ, ವ್ಯವಸಾಯ ಮತ್ತು ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಯ ಮುಖಾಂತರ ಸಮೃದ್ಧ ಭಾರತದ ನಿರ್ಮಾಣ ಮಾಡಬೇಕು ಅನ್ನೋದು ಸ್ವಾತಂತ್ರ್ಯದ ಉದ್ದೇಶ. ಇದರಲ್ಲಿ ಅವರಿಗೆ ಅನಿಸಿಕೆ ಇದೆಯಾ? ಅವರು ರೈತರ ಪರ, ಬಡವರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಯುವಕರ ಪರ ಇದ್ದಾರ? ಅವರ ಮಾತುಗಳನ್ನು ನೋಡಿ 5,58,000 ಕೋಟಿ ಸಾಲನ 2,41,000 ಕೋಟಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸಾಲ ಮಾಡ್ದಂತಂದ್ರೇನು? ಸಾಲ ಅನ್ನೋದು ಬಡತನದ ಅತ್ಯಂತ ನಿಕೃಷ್ಟವಾದಂತ ಬದುಕು. ಲೋನ್ ಇಸ್ ಎ ವರ್ಸ್ಟ್ ಫಾರ್ಮ್ ಆಫ್ ಲೈಫ್. ಬಡತನ, ಸಾಲ ಬಡತನದ ನಿಕೃಷ್ಟವಾದಂತ ಬದುಕು. ಬಿಜೆಪಿ ಅದನ್ನ ಮಾಡ್ತಾ ಇದ್ದಾರೆ. ಅಂದಾಗ ಬಿಜೆಪಿ ಕಾರ್ಯಕರ್ತರು ಯಾವುದೇ ಪಕ್ಷದ ಕಾರ್ಯಕ್ರಮಗಳ ಘೋಷಣೆ ಮಾಡೋದೇ ಇಲ್ಲ, ಯಾವುದೇ ಯೋಜನೆಗಳನ್ನು ಹೇಳೋದೇ ಇಲ್ಲ. ಬಂಧುಗಳೇ, ಕಳೆದ ಚುನಾವಣೆಯಲ್ಲಿ 136 ಶಾಸಕರು ಗೆದ್ರು ಅಂತ ನಮ್ಮ ದೇಶ ಹೇಳಿದರು. 136 ಶಾಸಕರು ಹೆಂಗ್ ಗೆದ್ರ? ಆ ಘೋಷಣೆಯಿಂದ ಅವರು ಮನೆಗೆ ಹೋದರು. 40% ಕಮಿಷನ್ ನಿಂದ ಮನೆಗೆ ಹೋದರು. ಮೋದಿ ಅವರು ಬಂದು ಏನ್ ಹೇಳ್ತಾ ಇದ್ದಾರೆ? ಇದು ಲೂಟಿ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ, ATM ಆಗಿದೆ. ಪ್ರಧಾನಮಂತ್ರಿಗಳ ಬಾಯಿಂದ ಮೋದಿಯವರು ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರದ ಪ್ರಧಾನಮಂತ್ರಿ. ಅವ್ರ ಬಾಯಿಂದ ಏನ್ ಬರಬೇಕು? ನನ್ನ ರಾಷ್ಟ್ರದ ಜನರು ಬರಗಾಲದಿಂದ ಬವಣೆ ಹೊಂದಿದ್ದಾರೆ, ಆಹಾರ ಪದಾರ್ಥಗಳು ಗಗನಕ್ಕೆ ಏರಿದ್ದಾವೆ, GSTಯ ಅವೈಜ್ಞಾನಿಕವಾದಂತಹ ತೀರ್ಮಾನದಿಂದ ತೆರಿಗೆದಾರರಿಗೆ ಕಷ್ಟ ಆಗಿದೆ, ನಾನು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇನೆ ಅಂತ ಒಂದೇ ಮಾತು ಎಲ್ಲಾದ್ರೂ ಹೇಳಿದಾರ? ಸೇಡು, ದ್ವೇಷ, ಅಸೂಯೆ ಇದನ್ನ ಬಿಟ್ಟರೆ ದೇಶದ ಅಭಿವೃದ್ಧಿಯನ್ನಾಗಲಿ ಜನರ ಹಿತವನ್ನಾಗಲಿ ಮಾತಾಡಿದಂಥ ಉದಾಹರಣೆಗಳನ್ನೇ ನೋಡಲಿಲ್ಲ. 15 ಲಕ್ಷ ರೂಪಾಯಿ ಆಗ್ತಿವೆ ಅಂತ ಹೇಳಿದ್ರಲ್ಲ, ದುಡ್ಡು ತಂದಿರಬಹುದು ಅವರು, ನಿಮ್ಮ ಖಾತೆಗೆ ಹಾಕೋ ಬದಲು ಯಾರ ಖಾತೆಗೆ ಹೋಗಿರ್ಬೋದು? ದುಡ್ಡೆಲ್ಲ ಎಲ್ಲಿಗೆ ಹೋಗಿರ್ಬೋದು? ಮತ್ತೆ ಅವ್ರು ಹೇಳದ ಮಾತೇನು, ಅವರು ಮಾಡಿದ ರೀತಿ ಏನು, ನಡ್ಕೊಳ್ಳೋದು ಹೇಗೆ? ನಮ್ಮ ಯುವಕರು ಅದರಲ್ಲಿ ಬ್ಯಾಕ್ಲಾಗ 94,000 ತುಂಬಬೇಕು, ಒಂದು ಹುದ್ದೆನೂ ತುಂಬಲಿಲ್ಲ. ಸರ್ಕಾರಿ ಸ್ವಾಮ್ಯದ ಸ್ವತ್ತನ್ನ ಖಾಸಗಿಯವರು ಮಾರಾಟ ಮಾಡ್ತಾ ಇದ್ದೀರಲ್ಲ. ಸರ್ಕಾರಿ ಸ್ವಾಮ್ಯದ ಸ್ವತ್ತು ಅಂದ್ರೆ ಈ ದೇಶದ ಜನರ ಸ್ವತ್ತು. ನಿಮ್ ಇಷ್ಟ ಬಂದ ಮಾರಾಟ ಮಾಡ್ತಾ ಇದ್ದೀರಲ್ಲ, ದೇಶನ ಎಲ್ಲಿ ಕೊಂಡೊಯ್ತಾ ಇದ್ದೀರಿ? ರಾಹುಲ್ ಗಾಂಧಿ ಹೇಳಿದ್ರು ಕೋವಿಡ್ ಬಂದಾಗ ಸೀಲ್ ಡೌನ್ ಮಾಡಿ ಅಂತ ಹೇಳಿ, ಪ್ರಧಾನಮಂತ್ರಿಗಳು ಕೇಳಲಿಲ್ಲ. ರೋಗ ಅನ್ನೋದು
ವಿಜ್ಞಾನ ಅಲ್ವೇ? ರೋಗಾಣುವಿಂದ ಬರೋದಲ್ವೇ? ಪ್ರಧಾನಮಂತ್ರಿಗಳು ನಮ್ಗೆ ವಿಜ್ಞಾನ ಹೇಳ್ಬಾರ್ದೆ? ಅದನ್ನು ಬಿಟ್ಬಿಟ್ಟು ಹೇಳಿದ್ದೀವನವರು ಗಂಟೆ ಹೊಡೀರಿ, ಜಾಗಟೆ ಬಾರಿಸಿ, ಮೈಕ ದೀಪ ಹಚ್ಚಿ, ಆರತಿ ಹಾಕಿ. ಒಬ್ಬ ಪ್ರಧಾನಮಂತ್ರಿ ದೇಶದ ಜನರ ಆರೋಗ್ಯ ಪ್ರಾಣವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತಂತ ಸರ್ಕಾರ ಈ ರೀತಿ ಮೂಢನಂಬಿಕೆಗೆ ಇಡೀ ದೇಶದ ಜನರನ್ನ ನೂಕಿ ಸಾವು ನೋವುಗಳಿಗೆ ಕಾರಣ ಆದ್ರಲ್ಲ. ಕೋವಿಶೀಲ್ಡ್ ಅವ್ರು ಹೇಳ್ತಾರೆ, WHO ಹೇಳಿದೆ, ಅದರ ಅಡ್ಡ ಪರಿಣಾಮಗಳು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ನೀವೆಲ್ಲ ಓದಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಈ ತರವಾದಂತ ಮೂಢನಂಬಿಕೆಯಿಂದ ಮಾತಾಡುವಂತ ಪ್ರಧಾನಮಂತ್ರಿಗಳು ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ ಬರಗಾಲದಿಂದ. ಒಂದೇ ಒಂದು ಬಾರಿ ರಾಜ್ಯ ಸರ್ಕಾರದ ಜನರಿಗೆ, ಕರ್ನಾಟಕದ ಜನರಿಗೆ ಅವರು ಕುಡಿಯುವ ನೀರು, ಮೇವು, ಉದ್ಯೋಗ, ಆಹಾರ ಇದರಿಂದ ನರಳದ ರೀತಿಯಲ್ಲಿ ನಾನು ನೋಡ್ತೇನೆ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿದಾರ? ಎಲ್ಲಾದ್ರೂ ಹೇಳಿದಾರ? ಬದಲು ಎಲ್ಲ ಧರ್ಮದ ಜನರನ್ನ ಒಟ್ಟಾಗಿ ತೆಗೆದುಕೊಳ್ತಕ್ಕಂಥ ಪ್ರಮಾಣ ವಚನ ಮಾಡಿದಂತ ಪ್ರಧಾನಮಂತ್ರಿಗಳು ಧರ್ಮದ ಹೆಸರಿನಲ್ಲಿ ಮಾತಾಡ್ತಾ ಇದ್ದಾರೆ. ಸಂವಿಧಾನ ಯಾವ ಧರ್ಮ ಮೇಲು ಯಾವ ಧರ್ಮ ಕೀಳು ಅಂತ ಹೇಳಿಲ್ಲ. ನಾವು ಆ ರೀತಿ ನಡೀತೀವಿ ಅಂತ ಹೇಳಿ MLA ಆಗಿ, ಮಂತ್ರಿ ಆಗಿ, MP ಆಗಿ, ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ದೇಶದ ಎಲ್ಲ ಜನರ ಹಕ್ಕನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಮಂಗಲಸೂತ್ರ ಕಿತ್ತಾಕ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. JDSನವ್ರಿಗೆ BJP ಅವರು ಏನ್ ಹೇಳಿದ್ರು? ಕುಮಾರಸ್ವಾಮಿ ಅವರು 20 ತಿಂಗಳು ಅಧಿಕಾರ ಕೊಡದೆ ಹೋದಾಗ ವಚನ ಭ್ರಷ್ಟ ಅಂತ ಹೇಳಿದ್ರು. ಯಾರು? ಯಡಿಯೂರಪ್ಪನವರು, BJP ಅವರು ವಚನ ಭ್ರಷ್ಟ ಅಂತ ಹೇಳಿದ್ರು. ಇನ್ನೊಂದ್ಸಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ 17 ಜನ MLAಗಳನ್ನ ಖರೀದಿ ಮಾಡಿ ಬಾಂಬೆ ಕರ್ಕೊಂಡೋಗಿ ಕುಮಾರಸ್ವಾಮಿ ಸರ್ಕಾರ ಬಿಡಿಸ್ತವ್ರು ಯಾರು? BJP ಅವರು. ಈಗ ಏನಾಗಿದ್ದೀರಿ? ಇಬ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ. ಗ್ಯಾರಂಟಿ ಯೋಜನೆಗಳು ಕೊಟ್ರೆ ಇಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಪ್ರಜ್ವಲ್ ರೇವಣ್ಣ ಮಹಿಳೆಯರೆಲ್ಲ ಏನ್ ಮಾಡಿದ್ದಾರೆ? ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಲ್ವೇ? ಪ್ರಪಂಚದಲ್ಲಿ ಇಂಥ ಘಟನೆನೇ ನಡೆದಿಲ್ವಲ್ಲ. ಇದು ಗೊತ್ತಿದ್ರು ಪ್ರಧಾನಮಂತ್ರಿ ನೀವಿಬ್ಬರು ಜೊತೆಯಾಗಿ ರಾಜ್ಯದ ಮಹಿಳೆಯರಿಗೆ ಅವರ ಘನತೆ ಗೌರವವನ್ನ ಹಾಳು ಮಾಡಿ ನೀವು ಜೊತೆಯಾಗಿ ಅಧಿಕಾರ ಹಿಡಿಬೇಕು ಅಂತಿದ್ರಲ್ಲ. ನಿಮ್ಮ ಯೋಗ್ಯತೆ ಇಷ್ಟೇನಾ? ನಿಮ್ಮ ಕೈಗೆ ಅಧಿಕಾರ ಕೊಡಬೇಕಾ? ನಿಮ್ ಕೊಟ್ಟರೆ ನಮ್ ಕಾಪಾಡ್ತೀರಾ? ಅದರಿಂದ ಬಂಧುಗಳೇ, ಹಳ್ಳಿಗಾಡಿನ ಪಾರ್ಟಿ ಅಲ್ಲ, ರೈತರ ಪಕ್ಷ ಅಲ್ಲ, ಬಡವರ ಪಕ್ಷ ಅಲ್ಲ, ಮಹಿಳೆಯರ ಪಕ್ಷ ಅಲ್ಲ, ದಲಿತರ ಪಕ್ಷ ಅಲ್ಲ, ಹಿಂದುಳಿದವರು ಅಲ್ಪಸಂಖ್ಯಾತ ಯುವಕರ ಪಕ್ಷ ಅಲ್ಲ. ಅದೇನಿದ್ರು ಬಂಡವಾಳಶಾಹಿಗಳ ಪಕ್ಷ. ಕೋಮುವಾದ ಮತ್ತು ಮತೀಯವಾದದ ಮೂಲಕ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಮೋದಿಯವರಿಗೆ ಅನುಮಾನ ಬಂದಿದೆ, ಅವರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾಗಿದೆ ಈಗ. ಆ ಕಾರಣಕ್ಕೇನೆ ಎಂದೂ ಮಾತಾಡದೇ ಇರೋ ಮೋದಿಯವರು NDA ಸರ್ಕಾರ ಬಂದ್ರೆ ವರ್ಷಕ್ಕೆ ಒಬ್ಬೊಬ್ಬರು ಪ್ರಧಾನಮಂತ್ರಿ ಆಗ್ತೀರಿ ಅಂತ ಹೇಳಿ ಅವರ ಸೋಲನ್ನು ಅವರೇ ಒಪ್ಪಿಕೊಂಡಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ ಬೆಂಬಲಿತ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇಂಡಿಯಾ ಬೆಂಬಲಿತ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಬಂದ್ರೆ ನಾವು ಏನೇನು ಮಾಡ್ತೀವಿ? ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ, ಯುವಕರಿಗೆ 1 ಲಕ್ಷ ಕೊಡ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ, ಸ್ವಾಮಿನಾಥನ್ ಆಯೋಗದ ಮುಖಾಂತರ ಯೋಗ್ಯ ಬೆಲೆಯನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ನಿಮಗೆ ವಚನ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ಸರ್ಕಾರ
ಏನು ಹೇಳಿದೆ ಅದನ್ನ ಮಾಡಿದ್ದೇವೆ, ಏನು ಮಾಡಿದ್ದೇವೆ ಅದನ್ನ ಹೇಳಿದ್ದೇವೆ. ಬಿಜೆಪಿಯವರು ಸುಳ್ಳನ್ನ, ಅಪಪ್ರಚಾರವನ್ನ, ಅಸತ್ಯವನ್ನ ಬಿತ್ತಿ ದೇಶವನ್ನ ಅಧೋಗತಿಗೆ ತಳ್ಳಿ ಪ್ರಜಾಸತ್ತಾತ್ಮಕವಾದಂಥ ರಾಷ್ಟ್ರವನ್ನ ಸರ್ವಾಧಿಕಾರಿ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ರಾಜ್ಯದ ಜನರು ಬುದ್ಧಿವಂತರಿದ್ದಾರೆ. ಅವರಿಗೆ ತಕ್ಕ ಪಾಠವನ್ನ 7ನೇ ತಾರೀಕು ಕಾಂಗ್ರೆಸ್ಸಿನ ಗುರುತು ಹಸ್ತ ಸೀರಿಯಲ್ ನಂಬರ್ 2 ಪ್ರಸಾದ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಮಸ್ತ ಜನರಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ತಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಮ ಬೆಂಗಳೂರು ಕಡೆ ಬಂದಾಗ ಆ ಕಡೆ ಸ್ವಲ್ಪ ಸುಧಾರಿಸಿ ಮಾಡ್ತೀವಿ. ಇಲ್ಲಿ ನಾವು ಯಾಕಂದ್ರೆ ಕಟಕ್ ರೊಟ್ಟಿ, ಉಳ್ಳಾಗಡ್ಡಿ, ಖಾರ ಪುಡಿ ಹಾಕೊಂಡು ಬೆಳೆದವರು ನಾವು. ಜನರಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ವಿಷ ಬೀಜವನ್ನು ಬಿತ್ತತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಅವರು ದೇಶಭಕ್ತರು ನಾವು ಅಷ್ಟೇ ಇದೀವಿ ಅಂತ ಹೇಳಿ, ಅವ್ರು ಬಿಟ್ರೆ ಬೇರೆದವ್ರು ಯಾರು ದೇಶಭಕ್ತರೇ ಇಲ್ಲ ಅಂತ ಹೇಳಿ ಒಂದು ಬಿಂಬಿಸ್ಲಾಕತ್ತಿದವ್ರು. ಈಗ ನೋಡ್ರಿ ನೀವು, ಅವ್ರು ಬಂದ ಕೂಡಲೇನೆ ಭಾರತ್ ಮಾತಾಕಿ ಅಂದ ಕಿಶನ್ ಶುರು ಮಾಡ್ತಾರಿಲ್ಲ. ನಾವು ಅವ್ರಿಗೆ ಏನ್ ಹೇಳಕತ್ತೇನಂದ್ರ, ಬಂಟ್ರೆ ನಿಮ್ಮಲ್ಲಿ ಅಷ್ಟೇ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾದ ದೇಶಭಕ್ತರು ಎಲ್ಲಿದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ದು ಯಾವಾಗ? 47 ಹೌದಲ್ಲ, 1947. ಇವ್ರು ಹುಟ್ಟಿದ್ದು ಯಾವಾಗ? ಇವ್ರು ಹುಟ್ಟಿದ್ದು ಯಾವಾಗ? 1950. ಇವ್ರು ಹುಟ್ಟೋಕ್ಕಿಂತ ಮೊದಲನೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಮತ್ತೆ ಯಾರು ದೇಶಭಕ್ತರಾದ್ರು? ಮತ್ತೆ ನೀವ್ ಹೆಂಗಾದ್ರಿ ದೇಶಭಕ್ತರು? ಬರೀ ಭಾರತ್ ಮಾತಾಕಿ ಅಂದ್ ಇವ್ರು ದೇಶಭಕ್ತರನ್ನ ಸುಳಕತ್ತಾರ. ಇವ್ರು ಬೇರೆ ಏನು ಕೇಳಕ್ ಹೋಗ್ಬೇಡ್ರಿ. ಅವ್ರ ಹಂಗ ಈಗೇನಿದ್ 28 ಮಂದಿ ಅಭ್ಯರ್ಥಿಗಳಾಗ್ಯಾರಲ್ಲ, ಇವ್ರು ಯಾರು ನಮಗ್ ಓಟ್ ಹಾಕ್ರಿ ಅಂತ ಹೇಳವಾರ ಇವ್ರ ಇಲ್ಲೇ ಅವ್ರು ಹಂಗ. ಇವ್ರು ಎಲ್ಲಾರು ಹೇಳೋದು ಹೆಂಗ್ ಗೊತ್ತೇನ್ರಿ? ಅವ್ರು ನೋಡ್ರಿ, ಅವ್ರ ಮರಿ ನೋಡ್ರಿ, ಯಾರನ್ನ ಮೋದಿ ಮಾರಿ ನೋಡ್ರಿ, ಮೋದಿ ಮಾರಿ ನೋಡಪ್ಪ. ಇದು ಮತದಾನ, ಅನ್ನದಾನ, ಮತದಾನ ಮತ್ತು ಕನ್ಯಾದಾನ, ರಕ್ತದಾನ, ನೇತ್ರದಾನ, ವಸ್ತ್ರದಾನ, ಗೋದಾನ ಇವೆಲ್ಲವೂ ಕೂಡ ಯೋಗ್ಯರಿಗೆ ಕೊಡಬೇಕಾಗಿರ್ತಕ್ಕಂಥ ದಾನಗಳಲ್ಲಿ ಇವು. ಮಾಡ್ಬೇಕಾದ್ರೆ ನಮಗೆ ಯಾರು ಯೋಗ್ಯರು ಅನ್ನೋಂಥದ್ದನ್ನ ಆಲೋಚನೆ ಮಾಡಿ ನಾವು ಮತದಾನ ಮಾಡ್ಬೇಕಲ್ಲ. ಈಗ ನಾವು ಕನ್ಯಾದಾನ ಮಾಡುವಾಗ ನಮ್ಮ ಮಗಳನ್ನ ಇನ್ನೊಬ್ಬರಿಗೆ ಕೊಡುವಾಗ ಅವನ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೀವಿ ನಾವು? ನನ್ನ ಮಗಳನ್ನ ರಕ್ಷಣೆ ಮಾಡುವಂತ ಶಕ್ತಿ ಈತನಲ್ಲಿ ಇದೆಯೋ ಇಲ್ಲೋ? ನನ್ನ ಮಗಳನ್ನ ಜೀವನ ಪರ್ಯಂತ ಅವ್ರನ್ನ ಜ್ವಾಕ್ ಮಾಡುವಂತ ಶಕ್ತಿ ಇವನಲ್ಲಿ ಇದೆಯೋ ಇಲ್ಲೋ? ಅಥವಾ ಇವು ವ್ಯಭಿಚಾರಿನೋ, ಹಾಗೆ ಇವನೇನ್ ಚಟ ಮಾಡ್ತಾನೆ, ಇಸ್ಪಟ್ ಆಡ್ತಾನೋ, ಗೋದಾರು ಕುಡಿತಾರೋ, ಇವೆಲ್ಲ ಕೇಳ್ತಿಲ್ಲ. ಕೇಳಿ ನಾವು ಕೊಡ್ತಿಲ್ಲ. ನಮ್ಮನೇನ್ ಕೇಳಕ್ ಹೋಗ್ಬೇಡ್ರಿ, ಅವ್ರು ನಮ್ಮ ಅಪ್ಪನ ನೋಡಿ ಕೊಡ್ರಿ ತೋರಿಸ್ಬೋದು. ನಾವು ಕನ್ಯಾ ಕೊಡೋದ್ರೆ ನಿನ್ನ ಕೊಡಾಕತ್ತೀವೋ, ಏನ್ ನಿಮ್ಮ ಅಪ್ಪ ಕೊಡಾಕತ್ತೀವಿ ನಾವು? ಆ ಹುಡುಗನಿಗೆ ಇವ್ರು ಏನಂತಾರೋ, ನನ್ನೇನ್ ಕೇಳ್ಬೇಡ, ನನ್ನೇನ್ ನೋಡ್ಬೇಡ, ನಮ್ಮ ಅಪ್ಪ ನೋಡ್. ನಾವು ನಿಮ್ಮ ಅಪ್ಪ ಕೊಡಾಕತ್ತಿಲ್ಲ, ನಿನ್ನ ಕೊಡಾಕತ್ತೀವಿ ನಾವು. ಅದಕ್ಕೆ ನಾನೇನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ಯಾರಿಗೆ ನಾವು ಮತದಾನವನ್ನು ಮಾಡ್ತೀವಲ್ಲ ಆ ಯೋಗ್ಯವಾದ ವ್ಯಕ್ತಿ ಅದನ್ನ ಇಲ್ಲೋ ಮತ್ತು ಅವನ ಹಿನ್ನೆಲೆ ಏನೋ ಅವ್ನು ಮಾಡ್ತಕ್ಕಂಥ ಕಾರ್ಯಗಳೇನು ನೋಡ್ಬೇಕೋ ಮಾಡಬಾರ್ದು. ನಮ್ಮಂಗವರು ಬರ್ತಾರೆ, ಅವರೆಲ್ಲಾರು ಕಡಿಮೆ ಮಂದಿ ಅದು. ನಮ್ಮದು ಪ್ರಚಾರ ಕಡಿಮೆ, ನಮಗಿಂತ ಡಬಲ್ ಅದಾರ ಅವ್ರ ಪ್ರಚಾರದಲ್ಲಿ. ಮತ್ತೆ ಸುಳ್ಳು ಹೇಳೋದ್ರಾಗಂತೂ ಅದನ್ನೇನು ವರ್ಲ್ಡ್ ರೆಕಾರ್ಡ್ ಮಾಡ್ದಂಗ ಅದ. ನಂಬರ್ 1 ರೀ. ನಾವು ಮತ ಕೇಳ್ತೀವಿ, ಅವರು ಮತ ಕೇಳ್ತೀವಿ. ಈಗ ಮಾದೇವಪ್ಪನವರು ನಾವು ಬಂದಿವಂದ್ರೆ ಏನು ಅರ್ಥಾರ್ಥ ಏನೋ? ನಾವೊಂಥರ ವಕೀಲ್, ಇವರು ನಮ್ಮ ಕಕ್ಷಿದಾರ.
ಯಾರು? ರಾಜು ಆಲ್ಗೂರ್. ನಾವು ವಕೀಲರು, ಅವ್ರ ಕಕ್ಷಿದಾರರು, ನಾವು ಯಾರ ಮುಂದೆ ನ್ಯಾಯ ಕೇಳಕತ್ತೀವಿ? ಇಲ್ಲಿ ಕೂತಿರ್ತಕ್ಕಂಥ ನ್ಯಾಯಾಧೀಶರ ಮುಂದೆ ನಾವು ಅಪೀಲನ್ನ ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ನಿಜವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಾದ್ರೆ ನ್ಯಾಯಾಧೀಶರಿದ್ರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮತದಾರರು ನಮ್ಮ ಪರವಾಗಿ ನ್ಯಾಯವನ್ನ ಕೊಡ್ರಿ ಅಂತ ಹೇಳಿ ಇವತ್ತು ನಾವು ವಕೀಲರಾಗಿ ನಾವು ಇಲ್ಲಿ ಬಂದಿದ್ವಿ. ಮತ್ತು ನಮಗೆ ಹಕ್ಕಿದೆ. ನಿಮ್ಮ ಹತ್ರ ಬಂದು ನಾವು ಮತ ಕೇಳ್ತಕ್ಕಂಥ ಇವತ್ತು ನಮಗೆ ಅಧಿಕಾರವನ್ನ ಇಟ್ಕೊಂಡೇ ನಾವು ಇಲ್ಲಿ ಬಂದಿದ್ವಿ. ನೀವು ಕೇಳ್ಬೋದು ನಿಮಗೇನು ಹಕ್ಕಿದೆ ಅಂತ. 2023ನೇ ಇಸ್ವಿ ಒಳಗ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಾಯಿಂಟ್ ಸಿಗ್ನೇಚರ್ ಮಾಡಿ ಒಂದು ಭರವಸೆ ಪತ್ರವನ್ನು ನೀವು ಕೊಟ್ಟಿವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು 100 ದಿನ ಒಳಗಾಗಿ ಈ 5 ಗ್ಯಾರಂಟಿಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ವಿ. ಇಲ್ಲ ತಾಯಂದ್ರೆ ಇಲ್ಲಿ ಕೂತಿದ್ದಾರೆ, ತಿಂಗಳಿಗೆ 2,000 ಬರಾಕತ್ತಾವಿಲ್ವಾ? ಒಂದು ವರ್ಷಕ್ಕೆ 24,000 ಆಯ್ತಿಲ್ಲ. ಇವು ವರ್ಷಕ್ಕೆ ಬರೀ 6,000 ಕೊಟ್ಟ ಕಿಸಿಂದ ಅಚ್ಚೆ ದಿನ ಅಂತ ಶುರು ಮಾಡ್ಯಾರ. 24,000 ಕೊಡಕತ್ತೀವಿ ನಾವು. ಇವರು ಒಂದು ವರ್ಷಕ್ಕೆ ಅದು 3 ಕಂತು, 2 ರಂಗ್. ಯಾವುದು? ಕಿಸಾನ್ ಸನ್ಮಾನ್ ಯೋಜನೆ. ಅದೊಂದು ಹೊಲ ಇದ್ದಾರೆ ಕಟ್ಟಲ್ಲ. ಈ ಹೊಲ ಇಲ್ದವ್ರಿಗೆ ಅದು ಇಲ್ಲ. ಈ ದುಡಿಮೆ ಮಾಡೋರಿಗೆ, ಬಡವರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ ಅಂತೂ ಇಲ್ಲೇ ಇಲ್ಲ. ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಒಂದು ನಾವು ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ನಮಗಿದೆ. ಆ ಹಕ್ಕನ್ನು ಇಟ್ಕೊಂಡು ನಾವು ಬಂದಿದ್ದೀವಿ. ರಾಜು ಆಲ್ಗೂರ್ ಅವರು ಒಳ್ಳೆಯವರಿದ್ದಾರೆ. ಮುಂದಿನ ದಿನಮಾನದಲ್ಲಿ ನಿಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ಮತ್ತು ವಿದ್ಯಾವಂತ ಒಬ್ಬ ಯೋಗ್ಯ. ಅವ್ರೇನ್ ಕೇಳ್ತಾರೋ, ಅವ್ರೇನ್ ಕೇಳಕತ್ತಾರಂದ್ರೆ ಭಾರತ್ ಮಾತಾಕಿ ಒಂದೇ ಮಾತ್ರಮ್ಮ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾರ, ಪಾಕಿಸ್ತಾನದವ್ರು ಬಂದು ಒಳಗೆ ಹೋಗ್ತಾರ. ಏನ್ ಬಳಿ ತೊಟ್ಟಿವ್ರ ಪಾಕಿಸ್ತಾನದವ್ರನ್ನ ಒಳಗೆ ಬಿಡಾಕ? ಇವ್ರ ಅಟ ಗಂಡಸ್ರ ಪಾಕಿಸ್ತಾನದವ್ರನ್ನ ಒಳಗೆ ಬಿಡಾಕ ನಾವೇನ್ ಬಳಿ ತೊಟ್ಟಿವಿ? ಏನ್ ಸೇವೆ? 1000 ಮೊದಲು ಮಾಡಿ ಅಂತ ನಿಲ್ತಾರೆ. ಯಾಕೋ ಮಕ್ಕಳ ಇಲ್ಲಾಕ್ ಬಂದಿರಿ ನೀವು ಅಂತೇಳಿ. ಅವರು ಇವತ್ತು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನ ಉಳಿಸ್ಕೊಂಡಿಲ್ಲ. ಅವರು 2014ಕ್ಕಿಂತ ಪೂರ್ವದಲ್ಲಿ ನಮಗೇನು ಹೇಳಿದ್ರು? ಅವ್ರದ್ದು ಪದ್ಧತಿ ಬಹಳ ಬೇರೆ ಇದೆ. ಇಲ್ಲಿ ಪದ್ಧತಿಗೆ ಅಲ್ಲಿ ಪದ್ಧತಿಗೆ ಬಹಳ ಬೇರೆ ಇದೆ. ನಿಮ್ದೆಲ್ಲ ಬರೀ ಕಟ್ಟಿ ಮ್ಯಾಗ ಕೂತು ಓಪನ್, ಹೌದಂಗಿಲ್ಲ. ಮರಿ ಕರ್ಕೊಂಡು ಹೋಗ್ತಾರ ದೂರ. ಮರಿ ಕರ್ಕೊಂಡು ಹೋಗಿ ಬಾಗ್ಲ ಹಾಕಿ ಶುರು ಮಾಡ್ತಾರ ಬೋಧನ ಮಾಡಕ್. ನಮಗೆಲ್ಲ ಹೆಂಗ್ ಹೇಳಿದ್ರೆ, ಸೌದಿಯವರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಕನಸಿತ್ತಲ್ಲ, ಅದನ್ನ ನೆನಸು ಮಾಡಕ್ ಆಗಿಲ್ಲಲ್ಲ. ಆ ನೆನಸು ಮಾಡುವಂತ ವ್ಯಕ್ತಿ ಯಾರು ಇದ್ರ ಅದು ಮೋದಿ ಸಾಹೇಬ್ರೊಬ್ರ. ಯಾವುದು ಒಂದ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಗಂಗಾ ನದಿ ತಂದು ಕೃಷ್ಣವರೆಗೆ ಇಡೀ ದೇಶದಾಗಿಂದ ಎಲ್ಲಾ ನದಿ ಜೋಡಣೆ ಮಾಡಬೇಕು, ಭಾರತ ಮಾತೆಗೆ ಹಸಿರು ಸೀರೆ ಉಡಿಸ್ಬೇಕು ಅಂತ ಹೇಳಿ ಕನಸಿಟ್ಟಿರಲ್ಲ. ಆ ಕನಸು ನೆನಸು ಮಾಡುವಂತ ತಾಕತ್ತು ಒಬ್ಬಗತ್ತ. ಕೃಷ್ಣ ನದಿ ಒಳಗೆ ಬೇಸಿಯಾಗಿ ನೀರು ಹೋದಾಗ ಮತ್ತೆ ಎಲ್ಲಾ ನದಿ ಮತ್ತೆ ಕೂಡಿದು ಅಂದ್ರೆ ನಮಗೆ ತಾಪತ್ರನ ಬಗೆಹರಿತಲ್ಲ. ಒಣ ಭೂಮಿಗೆ ನೀರು ಕೊಡ್ತಾರೆ. ಇಡೀ ಭಾರತ ಭೂಮಿಗೆ ಹಸಿರು ಸೀರೆ ಉಡಿಸಿದಂಗಾಗುತ್ತೆ. ಅದು ಬೆಳೆಗಳನ್ನ ಬೆಳೆದವೆ. ಈಗ ನಮಗೆಲ್ಲ ಹೇಳಿ ಇನ್ನೊಬ್ಬರದ ಅವ್ರು ಬಹಳ ಚೌಕ ಗಾಲಿ ಉಳಿಸೋರು, ಎಲ್ಲರೂ ಗುಂಡು ಗಾಲಿ ಉಳಿಸೋರು, ಒಬ್ರು ಚೌಕ ಗಾಲಿ ಉಳಿಸೋರು. ಒಬ್ರು ಯಾರು ಗೊತ್ತೈತೆ? ನಾವು ಯಾರು ಸೂಲಿ ಮೇಲೆ ಇಲ್ಲಿ ಬಂದಿದ್ರ, ಇಲ್ಲಿ ಬಂದು ಉಳಿಸ್ಯಾರ. ಆ ಸೂಲಿ ಮೇಲೆ ಎಷ್ಟು ಚಂದ ಹೇಳ್ತಿದ್ರ ಅಂದ್ರೆ ಅವ್ರ ಸ್ಟೈಲ್ ನೋಡ್ಬೇಕು ಮಾತಾಡ.
ಯಾರ ಮೌಲ್ಸ್ ಅಲ್ಲಿಂದ ಒಂದು ಬಾಜು ಕೊಡಿಸೋದು, ಅಲ್ಲಿ ಒಂದ್ 2 ಫೋಟೋ, ಅದು ಭಾರತ್ ಮಾತಾಕ ಫೋಟೋ ಇತ್ತು. ತಾವ್ ಒಬ್ಬನ ಉಳ್ದವ್ರೆಲ್ಲ ಹಿಂಗ ತಳ್ಕೊಂಡು, MLA ಇರ್ಲಿ, ಮಂತ್ರಿ ಇರ್ಲಿ, ಯಾರು ಇರ್ಲಿ, ಕೈ ಕಟ್ಕೊಂಡು ತಳ್ಕೊಂಡು ಭಾಷಣ ಶುರು. ನೋಡಿ ಬಂಧುಗಳೇ, ಈ ದೇಶದೊಳಗ 60 ವರ್ಷದೊಳಗ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂಥ ಹಣ ಅದನ್ನು ವಿದೇಶದಾಗ ಇಟ್ಟಿದಾರೋ, ಎಲ್ಲಿ ಇಟ್ಟಿದಾರೋ, ಸ್ವಿಸ್ ಬ್ಯಾಂಕ್ದಾಗ ಎಷ್ಟು ರೊಕ್ಕ ಅಂತ ಕೇಳೋದು ಮಂದಿ. ಇವ್ಕೇನು ಗೊತ್ತು ಪಾಪ, ಹಳ್ಳಿಯಾಗಿ ನೀವು ಎಷ್ಟಂತ ಹೇಳಿ ಸಾಹೇಬ್ರು, ಅಲ್ಲಿ ಇವರೆಲ್ಲರೂ ಕೂಡಿ ಎಷ್ಟು ರೊಕ್ಕ ಇಟ್ಟಾರಪ್ಪ ಅಂತಂದ್ರೆ, ದುಡ್ಡು ಇಟ್ಟಾರಂದ್ರ ಆ ದುಡ್ಡು ಮೋದಿ ಅವ್ರು ತಗೊಂಡು ಬಂದ್ರಂದ್ರ 10 ವರ್ಷ ಈ ದೇಶದ ಜನ ಟ್ಯಾಕ್ಸ್ ಕಟ್ಟೋದು ಅವಶ್ಯಕತೆ ಇಲ್ಲ. 10 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಬಿಟ್ಟ ಮೇಲೂ ಎಷ್ಟು ಉಳಿತೈತೆ ಗೊತ್ತೇನ ನಾವು ಇಲ್ಲ. ಆ ಹಣದಿಂದ ಈ ದೇಶದೊಳಗೆ ಎಷ್ಟು ರಸ್ತೆಗಳದಾವಲ್ಲ, ಎಲ್ಲಾ ರಸ್ತೆ ಮ್ಯಾಗ ಬಂಗಾರ ತಗಡು ಬಡದ್ರು ಮಾತ್ರ ರೊಕ್ಕ ಉಳಿತೈತಲ್ಲ. ಇದು ಮಂದಿ ಗಾಬರಿ ಹೋಗುದು. ಈ 60 ವರ್ಷ ಈ ರಾಜಕಾರಣಿಗಳು, ಅಧಿಕಾರಿಗಳು, ಈ ಉದ್ಯಮಿಗಳು ಎಟ್ಟರೆ ಓದಿಟ್ಟಾರೋ ಮರ ಮತ್ತ ಅವ್ರು ತಗೊಂಬರಿ, ತಂದು ಕೊಡಿಸ್ರಿ, ಅದನ್ನ ತರಿಸ್ರಿ. ಅದನ್ನ ಅದು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡ್ತಿದ್ರು. ಇವ್ರೇನ್ ಹೇಳ್ತಾರಂದ್ರೆ ಬಿಜೆಪಿ ಅವರು, ಒಂದು ವೇಳೆ ಹಣ ನಾವು ತಂದೀವ್ ಅಂದ್ರೆ ಈ ದೇಶದಾಗ ಇರ್ತಕ್ಕಂಥ ಪ್ರತಿಯೊಬ್ಬನ ಅಕೌಂಟಿಗೆ 15 ಲಕ್ಷ ಹಾಕ್ಬೋದು. 14ಕ್ಕಿಂತ ಮುಂಚೆ ಹೇಳಿದ್ರಿ ಏನ್ ನಾವು ಹುಡ್ಸ್ಕೊಂಡ್ ಹೇಳಕತ್ತೀವಿ, ನಾವು ತಿರುಗಿ ಉಲ್ಟಾ ಹೊಡ್ಯಾಕತ್ತೀವೋ ಇಲ್ಲಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ತಿದ್ರು, ಪೆಟ್ರೋಲ್ ದರ ಹಂಗೈತಿ, ಡೀಸೆಲ್ ದರ ಹಂಗಾಗೈತಿ, ಗ್ಯಾಸಿನ ದರ ಹಂಗಾಗೈತಿ, ಕಾಳು ಕಡಿದ ದರ ಹಂಗಾಗೈತಿ, ಎಣ್ಣೆ ದರ ಹಂಗಾಗೈತಿ. ಇದಕ್ಕೆಲ್ಲ ಕಾರಣ ಮನಮೋಹನ್ ಸಿಂಗ್ ಅವರು. ಮೋದಿನ ತಂದು ಕುಣಿಸ್ರಿ, ಅಮೇರಿಕದ ಡಾಲರ್ ಇವತ್ತೇನು 55 ರೂಪಾಯಿ ಆಯ್ತಲ್ಲ, ಅದು ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ವರ್ಷದೊಳಗ ನೀವು ₹1 ಕೊಟ್ರ ಡಾಲರ್ 10 ಕೊಡುವಂತ ಕಾಲ ಬರ್ತದೆ ಅಂತ ಹೇಳ್ತೀವಿ. ನಮಗೇನು ಅನ್ಸೋದು, ಮತ್ತೆ ಇವ್ರನ್ನು ನೋಡಿ 60 ವರ್ಷ ಆಗಿತ್ತು. ಮಂದಿಗೆ ಏನ್ ಅನಿಸ್ತು, ಇನ್ನೇನ ಮತ್ತ ಅವಾಗ ಹೇಳೋರು ಹಾಗೆ ಅಚ್ಚೆ ದಿನ ಆಯಾಗಾನ, ಮುಂದೆ ಒಳ್ಳೆ ದಿನ ಬರ್ತಾವ. ನಾವು ಅದನ್ನೆಲ್ಲ ನಂಬ್ಕೊಂಡು ಹೊಡೆದು ಅದು ಸ್ವಲ್ಪ ಕಡಿಮೆ ಆಗಿತ್ತ 5 ವರ್ಷದಾಗ. ನಮಗೊಂಡು ಸಾಯ್ತಿತ್ತ ಕ್ಯಾಂಪೇನ್ಗೆ ಹೋದಾಗ ಮಂದಿ ಟಾಳೆ ಹೊಡಿದು, ಸೀಟಿ ಹೊಡಿದು ಕಡಿಮೆ ಮಾಡಿತ್ತವ. ಅನ್ನೋದ್ರಾಗ ಬೆತ್ತು ಒಂದು ಬಾಂಬಲ್ಲಿ, ಆ ಬಾಂಬ್ ಬಿದ್ದ ಮೇಲೆ ಅದು ಕಲ್ಲು ಸಹಿತ ಹಾರಾಕೈತು. ಮತ್ತೆ ನಶೀಬ್ ಹೊಡಿತು 10 ವರ್ಷ. ಇವತ್ತು ನಾ ಏನ್ ಕೇಳಾಕತ್ತೀನಿ, ನದಿ ನಿಮ್ ಕಡೆ ಏನು ಬಂದತ್ತೇನು, ಮತ್ತೆ ಕೋಲಾರ ಕಡೆ ನದಿ ಜೋಡಣೆ ಮಾಡ್ತಕ್ಕಂಥ ಯೋಜನೆಯನ್ನ ಈ ದೇಶದೊಳಗೆ ಮಾಡ್ತೀವಿ ಅಂತ ಹೇಳಿ ಇಡೀ ರೈತರಿಗೆ ಮೋಸದ ಮಾತುಗಳನ್ನು ಹೇಳಿರ್ತಕ್ಕಂಥವ್ರಿಗೆ ಓಟ್ ಹಾಕಬೇಕಾ, ಒಕ್ಕಟ್ಟು ಹಾಕುವ, ಇದರ ಖಾತ್ರಿ ಆತಲ್ಲ. ನದಿ ಜೋಡಣೆ ಮಾಡ್ತಾನಂತ ಹೇಳಿ ಮಾಡಿಲ್ಲಲ್ಲ. ಆಮೇಲೆ ಅಂತ ಬರೀ ನಿಮ್ದು ಅಪ್ಪನವ್ರು ಬೇರೆ ಬೇರೆ ವಿಚಾರಗಳನ್ನು ನಿಮಗೆ ಬಿತ್ತಿದ. ರೈತರ ಆದಾಯವನ್ನ 2 ಪಟ್ಟು ಮಾಡ್ತೇವೆ ಅಂತ ಹೇಳಿ, ದುಗುಣ ಮಾಡ್ತಂತ ಹೇಳಿದ್ರಿ ಇಲ್ಲಪ್ಪ. ಯಾವ್ದು ಮಾಡ್ರು, ಖರ್ಚು ಡಬಲ್ ಆಗೈತ್ರಿ. ಇವ್ರು ಯಾವ್ದು ಮಾಡಿರತ್ತಂದ್ರ ವೀರ್ಯದ ರೇಟು 2 ಪಟ್ಟು, DAP ರೇಟು 2 ಪಟ್ಟು, 19 ರೇಟು 2 ಪಟ್ಟು, 24 16 ರೇಟು 2 ಪಟ್ಟು, ಸಲ್ಫೇಟು, ಪೊಟ್ಯಾಷ ಇವೆಲ್ಲವೂ ಕೂಡ 2 ಪಟ್ಟು ಮಾಡಿ ಎಲ್ಲ ನಾವು ತಗೊಂಡು ಬಂದು ನಾವು ಬೆಳಿಗ್ಗೆ ಹಾಕಿ ಬೆಳಿತೀವಲ್ಲ. ಇಲ್ಲಿ ಏನ್ ಬೆಳಿತೀರಿ, ಕಬ್ಬ ಮತ್ತ ಉಳ್ಳಾಗಡ್ಡಿ, ಗೊಂಜಾಳ ಬೆಳಿತೀರಿಲ್ಲ, ಮೆಕ್ಕೆಜೋಳ ಅಂತೀರ, ಗೊಂಜಾಳ ಅಂತೀರ. ಬಾಜುಕಲ್ಲ ನೀವು ಒಂದು, ನೀವು ಒಂದೇ ಈ ಕಬ್ಬು ಬೆಳೆದವ್ರಿಗೆ ಮತ್ತು ಭತ್ತ ಬೆಳೆ ಇವ್ರ ಆದಾಯ ಡಬಲ್ ಮಾಡ್ಲಾಕ ಸಾಧ್ಯ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಏನ್ ಹೇಳಿದ್ರು, ದೇಶದೊಳಗೆ ಹೊಸ ಕಾನೂನು ತಂದು ಕಬ್ಬಿನ ರಸದಿಂದ ಪೆಟ್ರೋಲ್ ಅನ್ನ ತಯಾರು ಮಾಡ್ರಿ, ಇಥನಾಲ್ ಅಂತ. 1 ಟನ್ ಕಬ್ಬಿಗೆ ಇಥನಾಲ್ ಎಷ್ಟು ಬರುತ್ತೆ? 1 ಟನ್ ಕಬ್ಬಿಗೆ 80 ಲೀಟರ್ ಇಥನಾಲ್ ಬರುತ್ತೆ. ಇಥನಾಲ್ ಅಂದ್ರೆ ಜಸ್ಟ್ ಲೈಕ್ ಪೆಟ್ರೋಲ್, ಅದ್ರಾಗ ಏನು ಮಿಕ್ಸ್ ಇಲ್ಲ.
ಆ ಇಥನಾಲ್ ತರೋದು ಈ ಪೆಟ್ರೋಲ್ದೊಳಗೆ ಹಾಕೋದು, ಅದನ್ನ ಎಲ್ಲಿ ಹಾಕ್ತಿವಿ? ಇಲ್ಲಿ ಬಿಜಾಪುರಕ್ಕೆ ಒಂದು ಟ್ಯಾಂಕ್ ಐತಲ್ಲ, ನ್ಯಾಷನಲ್ ಹೈವೇ ಬಾಜುಕ್, ಗುಲ್ಬರ್ಗದಾಗ ಒಂದು ಬೇರೆ ಬೇರೆ ಕಡೆ ಅದಲ್ಲ ಸ್ಟೋರೇಜ್ ಟ್ಯಾಂಕ್ಗಳು. ನಮ್ಮ ಫ್ಯಾಕ್ಟ್ರಿನ ಏನು ಬರ್ತಾವ್ರಲ್ಲ ಅವು, ಆ ಟ್ಯಾಂಕರ್ಗಳು ಬಂದು ನಿಂತು ಮ್ಯಾಗಿಂದ ಸುರ್ತಾರ. ಇದು ಸುರಿವು ಖಾಲಿಯಾಗಿ ಹೊರಗೆ ಹೋಗತಿ. ಆ ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಯಾಕೆ ಬರ್ತೈತಿಲ್ಲ, ಅದು ತೆಳಗೆ ಬಂದು ನಿಂತು ಕಿಸಿನ ತೆಳಗಿಂದ ಅದು ಸುರಿಸೋದು. ಇಟ್ಟ ಕೆಲಸ ಇವ್ರದ್ದು, ಏನು ಮತ್ತೇನಿಲ್ಲ. ಮ್ಯಾಗಿಂದ ಸುರೋದು, ತೆಳಗಿಂದ ಕಳಿಸೋದು, ಇಷ್ಟ ಇದೆ. ಇಲ್ಲಿ ಯಾರ್ಯಾರಿಗೆ ಏಟೆಟ್ ಕೊಡ್ತಾರೆ ಹೇಳಿ ನಿಮಗೆ. ಕಾರ್ಖಾನೆ ಅವರಿಗೆ 60 ರೂಪಾಯಿ ಕೊಡ್ತಾರೆ. ಎಷ್ಟು? 60. ಪೆಟ್ರೋಲ್ ಮಾರ್ತಾರೆ ಹೆಂಗ? 100, 2, 3 ಒಂದ್ ಜರ ರೇಟ್ ಡಿಫರೆನ್ಸ್ ಅದ. 1 ರೂಪಾಯಿ 50 ಪೈಸೆ ಜಾಸ್ತಿ, 100, 3 ರೂಪಾಯಿ. ಪೆಟ್ರೋಲ್ ಪಂಪ್ ಏಜೆನ್ಸಿಗೆ ಏನ್ ಇರ್ತೈತಲ್ಲ, ಅವನಿಗೆ ಕಮಿಷನ್ ಅಂತ 3 ರೂಪಾಯಿ ಕೊಡ್ತಾರೆ. ಉಳಿತ ಎಷ್ಟು? 100 ಉಳಿತಲ್ಲ. 100 ನಮಗೆ ಎಷ್ಟು ಕೊಡ್ತಾರೋ? 60. ಇನ್ನು ಉಳಿತ ಎಟ್ಟ? ಇನ್ನು 40 ರೂಪಾಯಿ ಯಾರು ಕೊಡ್ತಾರೋ 1 ಲೀಟರ್ಗೆ? ಯಾರಿಗೆ ಕೊಡ್ತಾರೆ? ಈ ಆಯಿಲ್ ಕಂಪನಿ ಯಾರು ಅದಾವ? ರಿಲಯನ್ಸ್ ಯಾರ್ದು? ಅಂದಾನಿ ಅಂಬಾನಿ. ಅಂದ್ರ ಅದಾನಿ ಅಂಬಾನಿ ಅಂತ ಇಟ್ಕೊಡ್ತಲ್ಲ ಅವಾಗ ನನ್ನ ಕತೆಗ. 1 ಲೀಟರ್ಗೆ 40 ರೂಪಾಯಿ ಅವ್ರಿಗೆ ಕೊಡ್ತಾರ. 1 ಲೀಟರ್ಗೆ 40 ರೂಪಾಯಿ ಅಂತಂದ್ರೆ ಏನು? ಅದಾನಿ ಬಂದ್ ನಮ್ಮ ಹೊಲ್ದಾಗ ಕಬ್ಬ ಕಡ್ದಾನ, ಕಬ್ಬ ಹಚ್ಚಾನ, ನೀರು ಉಣ್ಸಾನ, ಕಳಗಿ ತೆಗ್ದಾನ, ಮೈ ಹರ್ಕೊಂಡಾನ, ಹೊತ್ತು ಗಾಡಿಯಾಗ ಇರಾನ, ಅಥವಾ ಟ್ರ್ಯಾಕ್ಟರ್ ಹೊಡ್ಕೊಂಬಂದ್ ಕಿಶನ್ ಫ್ಯಾಕ್ಟ್ರಿ ಕಬ್ಬ ಸುರ್ಯಾನ, ಏನೂ ಇಲ್ಲಿ ಒಂದ ಮ್ಯಾಗಿನ್ ಸುರ್ಕೊಳ್ಳೋದು, ತೆಳಗಿನ ಕಳ್ಸೋದು. ಎಟ್ಟ? 40 ರೂಪಾಯಿ. ನೀವು ರೈತರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಳಜಿ ಇದ್ರೆ, ರೈತರ ಬಗ್ಗೆ ಏನಾದ್ರೂ ಕಳ್ಕಳಿ ಇದ್ರ, ಈ ಯಡಿಯೂರಪ್ಪನವ್ರದಾರಲ್ಲ ರೈತನ ಹಣ್ಣಿ ಅವ್ರು ಹೇಳ್ತಿದ್ರು, ನಿಮಗೆ ತಾಕತ್ತಿದ್ರ ನಿಮ್ಮ ಪಾರ್ಟಿಯಾಗ ಮುಂದಿನ ಪ್ರಧಾನಮಂತ್ರಿ ಹೆಸರು ಹೇಳಿ ನೋಡೋಣ ಅಂತ ಹಿಂಗೆ ಹೇಳ್ತಾರೆ. ಈ ಆಜ್ಗೆ 82 ಈಗ. ಇವು ತಾಕತ್ ಪ್ರಶ್ನೆ ಈಗ ಶುರು ಮಾಡ್ಯಾರ. ಈಗ ನಾ ಯಡಿಯೂರಪ್ಪ ಕೇಳ್ತೇನೆ, ನಿನಗೆ ತಾಕತ್ತಿದ್ರ ಮೋದಿ ಹತ್ರ ಹೋಗಿ ಆ ಅದಾನಿಗೆ ಅಂಬಾನಿಗೆ ಏನು ಲೀಟರ್ಗೆ 40 ರೂಪಾಯಿ ಕೊಡಕತ್ತದಲ್ಲ ಅದನ್ನ ಬಂದ್ ಮಾಡು, ಅದನ್ನ ನೇರವಾಗಿ ಅವ್ರಿಗೆ 10 ರೂಪಾಯಿ ಕೊಡಿ, ಇನ್ನು 30 ರೂಪಾಯಿ ರೈತರ ಖಾತೆ ಕಳಿಸಂತ ಹೇಳೋ ತಾಕತ್ತು 10 ರೂಪಾಯಿ ಅವ್ರಿಗೆ ಇಡ್ರಿ ನೀವು, 30 ರೂಪಾಯಿ ಉಳಿತಿಲ್ಲ. ಆ 30 ರೂಪಾಯಿ ಎಷ್ಟಾಯ್ತು? 1 ಟನ್ ಕಬ್ಬಿಗೆ 88 3 24 2400 ರೂಪಾಯಿ ಆಯ್ತು ಸರ್ ಲೆಕ್ಕ. ಈಗ ಕಬ್ಬಿನ ಬಿಲ್ ಹೆಂಗ್ ಕೊಡಾಕ್ತಾರೋ? 3,000. 29 ಕೊಡ್ತಾರೆ. ಆಯ್ತು, 29 ಇಟ್ಕೋರಿ, 3,000 ಇಟ್ಕೋರಿ, 3,000 ಅಂತ ಇಟ್ಕೊಡ್ರಿ. ಆ 2400 ಸರ್ ಇವರು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಿದ್ರೆ ಎಷ್ಟಾಯ್ತು? 5,400. ಮೋದಿ ಸಾಹೇಬ್ರ ರೈತರ ಆದಾಯ ದುಗುಣ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಅದಾನಿಗೆ ಅಂಬಾನಿಗೆ ಕೊಡೋದು ಬಂದ್ ಮಾಡ್ರಿ, ಅದನ್ನ ನೀವು ರೈತರ ಖಾತೆ ಕಳಿಸ್ರಿ, ಅವಾಗ ರೈತರ ಆದಾಯ ಡಬಲ್ ಆಗುತ್ತೆ. 1 ಕ್ವಿಂಟಲ್ ಗೊಂಜಾಳಕ್ಕ 40 ಲೀಟರ್ ಇಥನಾಲ್ ಬರುತ್ತೆ. ನನ್ನ ಫ್ಯಾಕ್ಟ್ರಿ ಐತೆ, ಅದಕ್ಕೆ ಹೇಳಾಕತ್ತೀನಿ. ನನಗೆಲ್ಲ ಮಾಹಿತಿ ಅದ. ಕಬ್ಬಿನ ಫ್ಯಾಕ್ಟ್ರಿದು ಗೊತ್ತೈತಿ, ಗೊಂಜಾಳ ಫ್ಯಾಕ್ಟ್ರಿದು ಗೊತ್ತೈತಿ. 1 ಕ್ವಿಂಟಲ್ ಗೊಂಜಾಳಕ್ಕ 40 ಲೀಟರ್ ಇಥನಾಲ್ ಬರುತ್ತೆ. 40 ಲೀಟರ್. ಅದ್ರಂಗೆ ಇದನ್ನು ಲೆಕ್ಕ ಮಾಡ್ರಿ. 40 ಲೀಟರ್ಗೆ ಎತ್ತಾತು? 4 3 12 ಅಂದ್ರೆ 1200 ರೂಪಾಯಿ ಆಯ್ತಲ್ಲ. ಗೊಂಜಾಳ ಹೆಂಗ್ ಕೊಡ್ತೀರಿ ನೀವು? 2,200 300. ನಾ 2,400 ಅಂತ ತೊಗೊಳಕತ್ತೀನಿ. ವ್ಯಾಪಾರಿಗಾರ ತರ್ತಾರ, ಅವ್ರು 100 ರೂಪಾಯಿ ತಗೋತಾರ ಬಿಡು. ಈ 1200 ಕೂಡಿಸಿ ರೇಟ್ ಆಯ್ತು? ಎಲ್ಲ ಡಿಟೇಲ್ ಹೇಳಿದ್ರು. ಅವ್ರಿಗೆ ಕೇಳಿದ್ರು, ನೀ ಗಡಿಸ್ತಾನ ಮಾತಾಡಕತ್ತಿಲ್ಲ ಯಡಿಯೂರಪ್ಪ, ಈ ಗೊಂಜಾಳದಾಗಿಂದ ಕಬ್ಬಿನಾಗಿಂದ ನಿಮ್ಗೆ 2 ಉತ್ಪನ್ನ ಹೇಳಕತ್ತಿದ್ದೀವಿ ನಾವು, ಇನ್ನು ಬೇರೆ ಬೇರೆ ಉತ್ಪನ್ನಗಳು. ಇದನ್ನೇನು ಮ್ಯಾಗಿನವ್ರು ತಗೊಂಡು ಹೊಡ್ಯಾಕತ್ತಾರಲ್ಲ, ಅದನ್ನು ಬಂದ್ ಮಾಡಿಸು. ಈ ರೈತರ ಖಾತೆಗಳಿಗೆ ಆ ದುಡ್ಡು ಕಳಿಸಿದಾಗ ಮಾತ್ರ ಈ ದೇಶದ ರೈತನ ಬೆನ್ನೆಲುಬಾಗಿರ್ತಕ್ಕಂಥವ್ರು ನೀವು ಅಂತ ಹೇಳ್ಕೊಳಕ್ ನಿಮಗೆ ಹೆಮ್ಮೆ ಅದ? ಇಲ್ಲ ಅಂದ್ರೆ ನಿಮಗಿಲ್ಲ. ಏನು ಹಕ್ಕಿದೆ, ಆ ಹಕ್ಕನ್ನು ನೀವು ಕಳ್ಕೊಂಡಿದ್ರಿ.
ದುಗುಣ ಮಾಡಲಿಲ್ಲ. ರೈತರ ಬೆಲೆ ಏರಿಕೆ ಅಂತಕ್ಕಂಥ ನಿಯಂತ್ರಣ ಮಾಡುವಂತದ್ರಲ್ಲಿ ವಿಫಲರಾದ್ರಿ. ಯಾವ್ದು ಮಾಡ್ರಿ ನೀವು? ಆ ಭಿಕ್ಷೆ ಕೊಟ್ಟಂಗೆ ವರ್ಷಕ್ಕೆ 6,000 ರೂಪಾಯಿ ಕೊಟ್ಟ ನಾವೇನು ಭಿಕ್ಷುಕ್ರ ನಾವು? ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ನಾವ್ಯಾವತ್ತು ಭಿಕ್ಷೆ ಬೇಡಿದವ್ರಲ್ಲ. ಬೇಕಂದ್ರೆ ಇಂಥ ಎಲ್ಲ ನಿಜವಾದ ಸಂಪತ್ತು ಏನದಲ್ಲ, ಇದು ನಮ್ಮ ರೈತರು ಬೆಳೆದಿರ್ತಕ್ಕಂಥದ್ದು ನ್ಯಾಯಯುತವಾಗಿರ್ತನ್ನ ನಮಗೆ ಬೆಲೆಯನ್ನ ಕೊಟ್ರೆ ನಿಮ್ಮ ಸರ್ಕಾರಕ್ಕೆ ಸಾಲ ಕೊಡುವಂತ ತಾಕತ್ತು ಇವತ್ತು ನಮ್ಮ ರೈತರಲ್ಲಿದೆ. ಅದಕ್ಕೆ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆಂದ್ರೆ, ಭಾರತೀಯ ಜನತಾ ಪಕ್ಷದವರು ಏನು ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ದು, ಯಾವ ಭರವಸೆನೇ ಈಡೇರಿಸಿದರು? ಮತ್ತೆ ಯಾವ ಮುಖ ಇಟ್ಕೊಂಡು ಬಂದು ಇಲ್ಲಿ ನಿಮ್ಮನ್ನ ಮತ ಕೇಳ್ತಾರೋ? ಯಾವ ಮುಖ ಇಟ್ಕೊಂಡು ಬಂದು ನಿಮ್ಮ ಹತ್ರ ಮತ ಕೇಳ್ತಾರ? ಇಲ್ಲಿ ಯಾರ್ಯಾರು ಬಿಜೆಪಿ ಮಾಡೋ ಲೀಡರ್ಗಳು ಅದಾರಲ್ಲ, ಅವ್ರ ಮೊದಲು ಮನೆಗೆ ಹೋಗ್ರಿ. ನೀವು ರೈತರೆಲ್ಲ ಸೇರ್ಕೊಂಡು ಮನ್ಯಾಗ ಸುಮ್ಮ ಗಪ್ ಕೂಡ್ತಿರೋ ಏನ ಕಬ್ಬ ತಗೊಂಡು ಭಾಳ ಆಯ್ತವ ಮನೆಗೆ ಅಂತ ಕೇಳ್ರಿ ನೀವು. ಅವ್ರು ಅಂದ್ರೆ ಸರಿ ಹೋಗ್ತಾರೆ ಅವ್ರು. ಮಾಜಿ ಸುಮ್ಮನೆ ಓಡಾಡ್ತಾನೆ ಹಂಗೆ ಚಳಿಕಾಯಿ ಹಿಡ್ಕೊಂಡು ನಾವು ಯಾರು ಕೇಳ್ತಾರ? ಆ ಪಕ್ಷದಾಗ ಎಳ್ಳಷ್ಟು ಕಿಮ್ಮತ್ತಿಲ್ಲ. ನೀವು ಬೆಳಗ್ಗೆ ಹೇಳ್ತದಲ್ಲ, ನಾವು ಬೆಳಗ್ಗೆ ನಾವು ಬೀಗ ಆ ಪಾರ್ಟಿ ಒಳಗ ಏನೇನೇನೇನು ಕಿಮ್ಮತ್ತಿಲ್ಲ. ಸುಮ್ಮನೆ ಹಂಗೆ ತಿರುಗಾಡ್ತಾರ ಪಾಪ. ನಾವು ಹೇಳಿ ನಾವು ಬಿಟ್ಬಿಡೋದ್ರೆ ಯಾರು ಮಾಡ್ತೀವಿ? ಸುಮ್ಮನೆ ಆಗಿರ್ ನೀ ಬಾಬಾರ ಮುರಾದೇನ ಯಾವನ್ರ ಏನ ಮಾಡೋದು, ಸುಮ್ಮನೆ ಯಾಕೆ ಬೆಳೀತೀವಿ ಅಲ್ಲಿ? ಏನ್ ಮಾತು ಕೇಳ ಅವ್ರ ಪಾರ್ಟಿಯಾಗ ಅವಾಗ ಟಿಕೆಟ್ ನಮ್ಗೆ ಕೊಡಂಗಿಲ್ಲ. ಮತ್ತೆ ಉಳಿದಕ್ಕೆ ಅವೇನು ಹೇಳಿ ಮಾಡಿಸ್ತಾನ ಅವ್ರ ಕಡೆ ಬಿಟ್ಬಿಡ ಅವನ ತೆಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು ಭರವಸೆ ಏನು ಕೊಟ್ಟಿದ್ವಿ, ಭರವಸೆ ಕೊಟ್ಟಂಕ ನಡ್ತಕ್ಕಂಥ ಕೆಲಸ ಯಾರ ಮಾಡಿದ್ರೆ ಈ ದೇಶವನ್ನಾಳಿ ಈ ದೇಶವನ್ನೇ ದಿವಾಳಿಗೆ ತರುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅವರು. ಯಾಕೆ ಈ ಮಾತನ್ನ ಹೇಳ್ತೀರಂತಂದ್ರೆ, ಇವತ್ತು ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವರು ಈ ದೇಶ ಬರೀ ಕೇವಲ 4 ಮಂದಿ ಕೈಯಲ್ಲಿದೆ ಇವತ್ತು. ಅವ್ರು ಯಾರು 4 ಮಂದಿ ಅಂದ್ರೆ, ಒಬ್ರು ನರೇಂದ್ರ ಮೋದಿ ಅವರು, ಇನ್ನೊಬ್ರು ಅಮಿತ್ ಶಾ ಅವರು. ಅವರಿಬ್ಬರು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳನ್ನ ಮಾರಾಟ ಮಾಡಿ ತೆಗೆದುಕೊಳ್ಳುವಂತ ಇವತ್ತು ಅಂಬಾನಿ ಅದಾನಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳ ಕೈಯಲ್ಲಿ ಕೇವಲ 4 ಮಂದಿಯಲ್ಲಿ ಇವತ್ತು ನಮ್ಮ ಭಾರತ ಇದೆ ಇವತ್ತು. ಆದರೆ ಅವರು ಮೋದಿ ಅವರಿಗಾಗ್ಲಿ ಅಮಿತ್ ಶಾ ಅವರಿಗಾಗ್ಲಿ ಇವತ್ತು ಯಾವುದೇ ರೀತಿಯ ಮತವನ್ನ ಕೇಳಲಿಕ್ಕೆ ನೈತಿಕ ಹಕ್ಕಿಲ್ಲ. ಅವರಿಗೆ ಬಡವರ ಬಗ್ಗೆ, ಯಾವುದೇ ಹಿಂದುಳಿದ ನಾಯಕರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಇವತ್ತು ಅಂತ ಯಾವುದಾದ್ರೂ ಕಾಳಜಿಯನ್ನು ಮಾಡ್ತಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಇವತ್ತು ಹೆಮ್ಮೆಯನ್ನು ಹೇಳ್ತಕ್ಕಂಥ ಇವತ್ತು. ಯಾಕಂತಂದ್ರೆ ನಾವು ಹಿಂದಕ್ಕೆ ನೋಡಿದೀವಿ. ನಾವು ಇವತ್ತು ಬಿಜೆಪಿ ಒಂದು ಕಾಲದಲ್ಲಿ ಒಳ್ಳೆಯ ನಾಯಕರಿದ್ರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು, LK ಅನಂತ್ ಅವರಿದ್ರು. ಆ ಬಿಜೆಪಿ ಕಟ್ಟಿದಂತ ನಾಯಕರು ಇವತ್ತು ಹೊರಗೆ ಹಾಕಿದಂತ ಕೆಲಸ ಈಗಿನ ನಾಯಕರು ಸರ್ವಾಧಿಕಾರಿಯನ್ನ ಇವತ್ತು ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಇವತ್ತು ತಮ್ಗೆ ಗೊತ್ತಿದೆ, ಒಂದು ಕಾಲದಲ್ಲಿ ಇವತ್ತು ಲಕ್ಷ್ಮಣ್ ಸವದಿ ಸಾಹೇಬರು ಅವರು ಬಿಜೆಪಿ ಒಳಗೆ ಯಾವ ರೀತಿ ಗಟ್ಟಿಯಾಗಿತ್ತಂದ್ರೆ, ಇವತ್ತು ಯಾವ ರೀತಿ ನಮ್ಮ ಮನೆಗಳಿರ್ತಿದ್ವು. ಆ ಮನೆಗೆ ಒಂದು ಸುತ್ತ 4 ಗೋಡೆಗಳಿದ್ರೆ ನಡು ಒಂದು ಆಧಾರ ಸ್ತಂಭ ಕಂಬಗಳಿರ್ತಿದ್ವು. ಅವಾಗ ನಮ್ಮ ಹಿಂದಕಿನ ಮನೆಯಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತಿತ್ತು. ಆ ಆಧಾರ ಸ್ತಂಭ ಲಕ್ಷ್ಮಣ್ ಸವದಿ ಅವ್ರ ನಡುವಿನ ಕಂಬದಂಗೆ ಸುತ್ತ 4 ಗೋಡೆಗಳು ಬಿಜೆಪಿ ಬಿದ್ರೆ ಅದ್ರ ಒಬ್ಬರೇ ಎತ್ತಿಡ್ಕೊಂಡ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಬಿಜೆಪಿಯಲ್ಲಿ ಯಾವ್ದಾದ್ರು ಒಬ್ಬ ದೊಡ್ಡ ನಾಯಕನೇ ಲಕ್ಷ್ಮಣ್ ಸವದಿ ಅವರು ಇದ್ರು. ಅವಾಗ ಕೊಂಡಿರ್ತಕ್ಕಂಥ ಬಿಜೆಪಿ ಅವರಿಗೆ ಅವ್ರು ಯಾವಾಗ ಅವರ ಮನನೊಂದು ಹೊರಗೆ ಬಂದ್ರು ಅವ್ರು ಲಕ್ಷ್ಮಣ್ ಸವದಿ ಅವರು, ಅವಾಗ ನಮ್ಮ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ವಿಚಾರ ಮಾಡಿದರು. ಯಾವಾಗ ಬಿಜೆಪಿ ಒಂದು ಕೆಟ್ಟ ಕಾಲದಲ್ಲಿ ಕೂಡ ಲಕ್ಷ್ಮಣ್ ಸವದಿ ಅವರು ನಡಗಂಬಾಗಿ ನಿಂತು ಉಳಿಸಿದ್ರು. ಅಂತ ನಾಯಕರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾದ್ರೆ ನಮಗೂ ಒಂದು ನಡಗಂಬಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರು ನಿಂದಿರ್ತಾರೆ ಅಂತಕ್ಕಂಥ ಮಾತನ್ನ ಇವತ್ತು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಮಾತಾಡಿದ್ರು. ಏನು ಜಗದೀಶ್ ಶೆಟ್ಟರ್ ಬಂದ್ರು, ಜಗದೀಶ್ ಶೆಟ್ಟರ್ ಲೋಕಸಭೆಯಲ್ಲಿ ಹೋದ್ರು, ಇನ್ನು ಸವದಿ ಅವರು ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೆ ಒಂದು ಮಾತು ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಯಾವುದೇ ED IT ಯಾವುದೇ ಅಂಜಿಕೆ ಅವ್ರಿಗಿಲ್ಲ. ಅವ್ರಿಗೆ ಏನೇ ಇದ್ರು ಸೌಕಾರ್ಕಿ ಮಟ್ಟದಿಂದ ಬಂದಾರೆ. ನಿಮ್ಮಂತ ಗೊಡ್ಡ ಬಿಜೆಪಿ ಬೆದರಿಕೆ ಅಂತುವಂತ ಮನುಷ್ಯ ಅವ್ರು ಅಲ್ಲ ಅಂತಕ್ಕಂಥ ಮಾತಾಡ್ತಾರೆ.
ಇವತ್ತು ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗೈತಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಒಂದು ಸಂವಿಧಾನದಲ್ಲಿ ನಮ್ಮ ಅಣ್ಣ ಬಸವಣ್ಣವರ ಕಾಯಕದ ತತ್ವದಡಿಯಲ್ಲಿ ಇವತ್ತು ನಮ್ಮ ಮತವನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ನಮ್ಗೆ ಗೊತ್ತಿದೆ 2013ರಲ್ಲಿ ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅವಾಗ ವಿರೋಧ ಪಕ್ಷದ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಇದ್ರು. ಅವಾಗ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಎಲ್ಲ ನಾಯಕರು, ಮಹದೇವ್ ಸಾಹೇಬರು ಎಲ್ಲರೂ ಇವತ್ತು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆಯನ್ನು ಮಾಡಿ ಏನು ಕೂಡಲ ಸಂಗಮದಲ್ಲಿ ಒಂದು ಆಣೆ ಪ್ರಮಾಣವನ್ನು ಮಾಡಿದ್ರು. ಅವರು ಏನು ಪ್ರಮಾಣ ಮಾಡಿದ್ರು ಅಂತಂದ್ರೆ, ನೀವೇನಾದ್ರೂ ಕರ್ನಾಟಕದ ರಾಜ್ಯದ ಜನತೆ ನಮಗೊಂದು ಅವಕಾಶವನ್ನು ನೀವು ಕೊಟ್ಟಿದ್ದೆ ಆದ್ರೆ ಈ ಒಂದು ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಏನು ನೀರಾವರಿ ಯೋಜನೆಗಳದಾವು ಅವೆಲ್ಲ ಕೆಲಸಗಳನ್ನು ಪೂರ್ಣ ಮಾಡಿಕೊಟ್ಟೆ ಅಂತಕ್ಕಂಥ ಆಣೆ ಪ್ರಮಾಣವನ್ನ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯನವರ ನೇತೃತ್ವದವ್ರಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳ್ಬೇಕಾಗಿತ್ತು. ನಾವು ನೀರಾವರಿಗೆ 10,000 ಕೋಟಿ ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಅವರು ಮುಖ್ಯಮಂತ್ರಿ ಆದ ಪ್ರತಿ ವರ್ಷ 10,000 11,000 ನೀರಾವರಿ ಅನುದಾನ ಕೊಡುವುದಲ್ಲದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ಸಚಿವರನ್ನ ಕೊಟ್ಟ ಇವತ್ತು ನಮ್ಮ ಸನ್ಮಾನ್ಯ ಶಿವಾನಂದ ಪಾಟೀಲ್ರು, ಎಂ ಬಿ ಪಾಟೀಲ್ರು, ಯಶವಂತ ರಾಯಗೌಡರು, ಇವತ್ತು ಅಪ್ಪಾಜಿ ನಾಡಗೌಡರು, ಇವತ್ತು ಎಲ್ಲ ಶಾಸಕರು ಕೂಡ ಇವತ್ತ ಈ ನಮ್ಮ ಬಿಜಾಪುರ ಜಿಲ್ಲೆಯನ್ನ ಏನು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಕನಸಿತ್ತು, ಈ ಭಾಗದಲ್ಲಿ ಒಂದು ಪಕ್ಷ ಈ ಮಡ್ಡಿಗೆ ನೀರನ್ನು ಕೊಟ್ಟಿದ್ದ ಕ್ಯಾಲಿಫೋರ್ನಿಯಾ ಆಗ್ತೈತೆ ಅಂತಕ್ಕಂಥ ಮಾತನ್ನು ಸಿದ್ದೇಶ್ವರಪ್ಪ ಅವರ ಕನಸಿತ್ತು. ಆ ಕನಸನ್ನ ನನಸು ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ತೈತಿ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಇವತ್ತು ಹೆಮ್ಮೆಯಿಂದ ಹೇಳ್ಬೇಕಾಗೈತಿ. 17 ವಾರ್ಡಲ್ಲಿ ಬಿಜೆಪಿ ಬರ್ತಿದ್ರೆ ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಒಂದು ಅಭಿವೃದ್ಧಿಯ ಕಾರ್ಯಗಳಿಗೆ ಮೆಚ್ಚಿ ಇವತ್ತು ನಮ್ಮ ಕೋಲಾರ ಪಟ್ಟಣದ ಎಲ್ಲ ಇವತ್ತು ನಾಗರಿಕ ಅಭಿವೃದ್ಧಿಯ ಕಾರಣ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳ್ಬೇಕಾಗೈತಿ. ಇವತ್ತು ತಮ್ಗೆ ಗೊತ್ತಿದೆ, ಇವತ್ತು ಲಕ್ಷ್ಮಣ ಸವದಿ ಅವರು ಇವತ್ತು ಅಥಣಿ ಕ್ಷೇತ್ರದಲ್ಲಿ ನೀವು ಹೋರಿ, ಇವತ್ತು ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು, ಅದ್ರ ಜೊತೆಗೇನು ಮಹದೇವ್ ಸಾಹೇಬರು ಆಗಲೇ ಮನೆಯಲ್ಲಿ ಕೂತಾಗ ಒಂದು ಮಾತನ್ನು ಹೇಳಿದ್ನ ಅವ್ರಿಗೆ, ಸಾಹೇಬ್ರೆ ಬೀಡ್ ಆಗಿರಿ ನಿಮ್ಮನ್ನು ಬಿಟ್ಟರೆ ಈ ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ರಸ್ತೆಗಳು ಯಾರಾದ್ರೂ ಮಾಡಿದ್ರೆ ಅದು ಎಚ್ ಸಿ ಮಹದೇವ್ ಸಾಹೇಬ್ರು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳಿದೆವು. ಸುಮಾರು 41,000 ಕಿಲೋಮೀಟರ್ ಗಟ್ಟಲೆ ಇವತ್ತು ರಸ್ತೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಎಚ್ ಸಿ ಮಹದೇವ್ ಸಾಹೇಬರಿಗೆ ಸಲ್ತೈತಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ, ಇಡೀ ನಿಮ್ಮೆಲ್ಲರ ಪರವಾಗಿ, ಇಡೀ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಪರವಾಗಿ ನಾನು ವಿನಂತಿ ಮಾಡುವುದು ಇಷ್ಟೇ. ಇವತ್ತ ಯಾವುದೇ ರೀತಿ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರ ಅಣ್ಣ ಬಸವಣ್ಣನವರನ್ನ ಇವತ್ತು ಈ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು ಏನು ಘೋಷಣೆಯನ್ನು ಮಾಡಿದ್ದಾರೆ, ಅವರ ಋಣವನ್ನು ನಾವು ತೀರಿಸಬೇಕಾಗಿತ್ತಂದ್ರೆ ಇವತ್ತು ನಾವು ಪ್ರೊಫೆಸರ್ ರಾಜುವಾಲ್ಗ್ ಅವ್ರನ್ನ ಹೆಚ್ಚಿನ ಮತದಿಂದ ಆರಿಸಿ ತಂದಾಗ ಮಾತ್ರ ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಯಾಕಂದ್ರೆ ಇನ್ನೂ ಹೇಳ್ಬೇಕಾಗಿತ್ತು ಇವತ್ತು. ಯಾಕಂತಂದ್ರೆ ಜಿಗಜಿನಿ ಸಾಹೇಬರು ಒಂದು ಮಾತನ್ನ ಹೇಳಿದ್ರು. ಅವ್ರು ಒಂದು ಮುಳವಾಡದಲ್ಲಿ ಒಂದು ಸಂಗಮೇಶ್ವರ ದೇವಸ್ಥಾನದ ಕಾರ್ಯಕ್ರಮ ಇತ್ತು, ಅವತ್ತು ನಾನು ಹೋಗಿದ್ದೆ, ಅವರು ಬಂದಿದ್ರು. ಅವರು ಆ ಸಂಗಮೇಶ್ವರ ಉದ್ಘಾಟನೆ ಮಾಡ್ಕೊಂಡು ನಾನು ಅಲ್ಲಿ 2.5 ಲಕ್ಷ ಹಾಕಿದ್ದೆ, ಅವ್ರು 1 ಲಕ್ಷ ಹಾಕಿದ್ರು. ಅವರು 1 ಲಕ್ಷ ಹಾಕಿದಾಗ ಅವ್ರು ಬಂದಾಗ ಹೇಳಿದ್ನಿ, ಜಿಗಜಿನಿ ಸಾಹೇಬ್ರ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಅಂತ ಕೇಳಿದಾನ. ಯಾಕ್ರಿ ದನೇರ ಅಂತಂದ್ರು ಅವರು, ಇಲ್ಲ ನೀವು ಶೆಟ್ಗೆವನ್ ಬಲ್ಲಿ ಬೇಡ್ಕೊಂಬರ್ಬೇಕಾದ್ರೆ ಹೆಂಗೆ ಬಂದಿರತ್ತಂದ್ರೆ ನೀವು ಭೂಮಿಗೆ ಹೋಗಿ ಜಿಗಜಿನಿ ಅವ್ರದ್ದು ಕೇಳಿದ್ರೆ ನೀವು ಕಂಡೀಷನ್ ಹಾಕಿ ನೀವು ಬಂದಿರಿ, ನಾವು ಕಂಡೀಷನ್ ಹಾಕ್ಲಾರ್ದ ನಾವು ಬಂದೇವು ಅಂದೇನ ಅವ್ರಿಗೆ. ಯಾಕಂತಂದ್ರೆ ಏನು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಸಂಸದ ಒಂದೇ ಒಂದು ಕೆಲಸ ಮಾಡ್ಲಾರ್ದ ಆರಿಸಿ ಬಂದಿದ್ದು ಕೀರ್ತಿ ಇವತ್ತು ರಮೇಶ್ ಜಿಗಜಿನಿ ಅವ್ರಿಗೆ ಅಷ್ಟೇ ಸಲ್ತೈತಿ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಹೊತ್ತವ್ರು. ಅವಾಗ ಇವತ್ತು ನಮಗೆ ಗೊತ್ತಿದೆ, ಇವತ್ತು ನಮ್ಮ ಬಿಜಾಪುರ ಗೋಳಗುಮಟ್ಟಕ್ಕೆ ಹೋಗಿ ನಾವು 1 ಸಲ ಓದಿರೋದು 7 ಸಲ ಓದಿರ್ತೈತಿ. ಇವ್ರು 20 ವರ್ಷ ರಾಜಕಾರಣ ಮಾಡಿದ್ರು, ಲೋಕಸಭೆಯಲ್ಲಿ 1 ದಿವಸ ಓದಿರ್ಲಿಲ್ಲ ಇವರು. ಅಂದ್ರೆ ಇಷ್ಟ ಮೇಲೆ ನೀವು ತಿಳ್ಕೊಳ್ಳಿ ಅವ್ರು ಎಷ್ಟು ಶಾಣೆ ಅದಾರ ಇವತ್ತು. ಆದ್ರೆ ಇವತ್ತು ವಿದ್ಯಾವಂತ ಆಗಿರ್ತಕ್ಕಂಥ ಪ್ರೊಫೆಸರ್ ರಾಜುವಾಲ್ಗ್ ಅವ್ರನ್ನ ನೀವು ಆರಿಸಿ ಕಳಿಸಿದ್ದೆ ಆಗಿದ್ರೆ ಇವತ್ತು ನಿಮಗೆ ಒಂದು ಮಾತನ್ನು ಇವತ್ತು ಕೊಡ್ತೀನಿ. ನಮ್ಮಲ್ಲಿ ವೇದಿಕೆ ಅಂತ ಎಲ್ಲ ನಾಯಕರು, ಶಿವಾನಂದ ಪಾಟೀಲ್ರು, ಲಕ್ಷ್ಮಣ ಸವದಿ ಸಾಹೇಬರು, ಎಚ್ ಸಿ ಮಹದೇವ್ ಸಾಹೇಬರು, ಇವತ್ತು ಎಲ್ಲ ಜಿಲ್ಲೆಯ ನಾಯಕರು ಕೂಡ ಅವ್ರನ್ನ ನೀವು ಆರಿಸಿ ಕಳಿಸಿದ್ದೆ ಕರೆ. ಆದ್ರೆ ಈ ಒಂದು ಬಿಜಾಪುರ ಜಿಲ್ಲೆ ಜ್ವಲಂತ ಸಮಸ್ಯೆಗಳನ್ನ ಎತ್ತಿಡಿಯುವಂತ ಕೆಲಸ ಪ್ರಾಮಾಣಿಕ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನು ಹೆಚ್ಚಿಗೆ ಮಾತನಾಡದೆ ನಗರ ಪ್ರಥಮ ದರ್ಜೆ ಗುತ್ತಿಗೆದಾರ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಸದಾನಂದ ನಿಂಗನೂರು ವಕೀಲರು ಮಲ್ಗಾನ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಬಾಬು ಕಲಗುರ್ಕಿ ಸಾಕಿನ್ ಮಲ್ಗಾನ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಸಿದ್ಧನಾಥ್ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರಾದ ಶಿವಾನಂದ ಅಂಗಡಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು.
ರಾಹುಲ್ ಕುಕ್ಕಟ್ಟಿ ಅವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಚೆನ್ನಪ್ಪಗೌಡ ಬಿರಾದರ ಮುಳವಾಡಿ ಇವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಪೂನೂರು ರಾಠೋಡ್ ಅವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ದಲಿತ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಹಡಿಯಪ್ಪ ಸಾಲ್ಗಲ್ ಅವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಮಲ್ಲಿಕಾರ್ಜುನ್ ಮೆಣಸ್ಗಿ ಸಾಕಿನ್ ಕೂಡಿಗೆ ಅವರು ಕೂಡ ಆಸೀನರಾಗಬೇಕು. ಈಶ್ವರ್ ಜಾಧವ್ ಅವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಅಡಿದಾವರಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅತಿಥಿಗಳು, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಆತ್ಮೀಯ ಸಹೋದರಾದಂತ ರಫೀಕ್ ಪಕಾಲಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇನ್ನೊಬ್ಬರು ಆತ್ಮೀಯ ಸಹೋದರು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ 2 ದಿನಗಳಿಂದ ಸತತವಾಗಿ ಪ್ರಯತ್ನ ಮಾಡಿದಂತ ಆತ್ಮೀಯ ಸಹೋದರು ಕಲ್ಲು ದೇಸಾಯಿ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತ ಇರುವುದರಿಂದ, ಸಮಯದ ಅಭಾವ ಇರುವುದರಿಂದ ಮಾನ್ಯ ಈ ಕಾರ್ಯಕ್ರಮ ಉದ್ದೇಶಿಸಿ ದೂರಲಿಂದ ಮಾತನಾಡಲಿಕ್ಕೆ ಬಂದಿದ್ದಾರೆ. ಅವರ ಮಾತನ್ನು ತಾವೆಲ್ಲ ಆಲಿಸಬೇಕು. ಸ್ವಾಗತಿಸಿರ್ತಕ್ಕಂಥ ಕಾಯಕ ಪ್ರಿಯ ಶಿವಾನಂದ ಪಾಟೀಲ್ ಅಭಿಮಾನಿ ಕಾರ್ಯಕ್ರಮದ ಬಸವಣ್ಣ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷ. ಇನ್ನು ಮುಂದೆ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ, ಪೌರ ಸನ್ಮಾನ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಮಾಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಬಿಂಬಿತರಾಗಿ ಅಭಿವೃದ್ಧಿ ಹರಿಕಾರರಿಂದ ಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಸುತ್ತಮುತ್ತಲ ಎಲ್ಲ ಗ್ರಾಮದ ಇಡೀ ಬಸವಣ್ಣ ಬಾಗೇವಾಡಿ ಮತ್ತು ಬಬಲೇಶ್ವರ ಎಲ್ಲ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಜೊತೆಗೆ ಇನ್ನೋರ್ವ ಮೈಸೂರು ಭಾಗದಲ್ಲಿ ಪ್ರಭಾವಿ ಸಚಿವರು, ಈ ನಮ್ಮ ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಪ್ರಭಾವಿ ಸಚಿವರಾಗಿದ್ದ ಸನ್ಮಾನ್ಯ ಎಚ್ ಮಾದೇವ್ ಸಾಹೇಬರು ಕೂಡ ಅನಂತ ನಮಸ್ಕಾರಗಳನ್ನು ತಿಳಿಸಿ, ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರ ತಮಗೆ ಗೊತ್ತಿದೆ, ಇವತ್ತು ಈ ಒಂದು ಲೋಕಸಭಾ ಚುನಾವಣೆ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಲಿ ಅಭಿವೃದ್ಧಿ ಕಾರ್ಯಗಳನ್ನಾಗಲಿ ಮೆಚ್ಚಿ ಕೋಲಾರ ತಾಲೂಕಿನ JDS ನ ಅಧ್ಯಕ್ಷರಾಗಿರ್ತಕ್ಕಂಥ ಗುಲಾಬ್ ಬಕಾಲಿ ಅವರು, ಸಲೀಂ ಕೊತ್ತಲ್ ಅವರು, ಬಸವಣ್ಣ ಬಾಗೇವಾಡಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಮಾನ್ಯ ಸಚಿವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳವರನ್ನ ಬರಮಾಡ್ಕೊಂಡು ಶ್ರೀಶೈಲ್ ಗಾನ್ಗಿರ್ ಅವರು, ವಲ್ಲಿ ಸಾಬ್ ಖಾನಿ ಅವರು, ತೊರೆದು ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಹಿಂದಿನ ಉಪಮುಖ್ಯಮಂತ್ರಿಗಳು, ಸ್ಟಾರ್ ಪ್ರಚಾರಕರು ಆದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಿಂದಿನ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಯುತ BM ಪಾಟೀಲ್ ಕತ್ನಳ್ಳಿ ಅವರೇ, ಭಾಗೀರಥಿ ತೇಲಿ ಅವರೇ, ಮುಖಂಡರೇ, ಸಮಯದ ಅಭಾವದಿಂದ ಸೌದಿ ಸಾಹೇಬರು ಸುಮಾರು 2 ಕಾರ್ಯಕ್ರಮಗಳನ್ನು ನಮಗೆ ಹೇಳಿದ್ರು. ಈಗಾಗಲೇ ತಾಂಬಾ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಬರ್ತಕ್ಕಂಥ ಇಂಡಿ
ಸಿಂದಗಿ, ದೇವರಿಪ್ಪರ್ಗಿ, ನಾವು ಬಬಲೇಶ್ವರ ಹಾಗೂ ಬಸವನ ಬಾಗೇವಾಡಿ, ವಿಜಯಪುರ ಮತ್ತು ನಾನು 3-4 ದಿವಸದಿಂದ ಅಣ್ಣವ್ರನ್ನ ಕೇಳಿದಾಗ ದಿನಾನೂ ಸಾಯಂಕಾಲ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವಾಗಿರ್ತಕ್ಕಂಥ ಎಸ್.ಸಿ. ಮಾದೇವಪ್ಪ ಸಾಹೇಬ್ರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಭಾಗೀರಥಿ ತೇಲಿ ಅವರೇ, ಶಿವನಗೌಡ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಆತ್ಮೀಯರೇ, ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಯಾವತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ತಾಯಂದಿರೇ, ಗೆಳೆಯರೇ, ಮಾಧ್ಯಮದ ಮಿತ್ರರೇ, ಈ ಹಬ್ಬದ ಸೀಸನ್ ಅನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ ಸಂಭ್ರಮಿಸಿ. ಈ ಆಕರ್ಷಣೀಯ ಚಿನ್ನ ಮತ್ತು ಸ್ಟಡೆಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಎಲ್ಲಾ ವಜ್ರದ ಆಭರಣಗಳ ವಜ್ರದ ಮೌಲ್ಯದ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ. ಚಿನ್ನದ ದರ ಏರಿಳಿತದಿಂದ ನಿಮ್ಮನ್ನು ಸುರಕ್ಷಿತಗೊಳಿಸಲು ಇಂದೇ ಅಡ್ವಾನ್ಸ್ ಬುಕಿಂಗ್ ಮಾಡಿ, ಹಾಗೆ ಉಚಿತವಾಗಿ ಬೆಳ್ಳಿ ನಾಣ್ಯವನ್ನು ಪಡೆಯಿರಿ. ಈ ಅಕ್ಷಯ ತೃತೀಯದಂದು ಸಮೃದ್ಧಿಯು ನಿಮ್ಮ ಹೃದಯ ತುಂಬಲಿ. ತಡೆಯಾಕೆ, ಈ ಆಫರ್ಗಳು ಮೇ 12ರವರೆಗೆ ಮಾತ್ರ.